ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಆತ್ಮೀಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಕೃಷ್ಣಾಷ್ಟಮಿಯ ಈ ಶುಭಾವಸರದಲ್ಲಿ ಶುಭ ದಿನದಂದು ಶುಭಾಶಯವನ್ನು ಕೋರ್ತಾಯಿದ್ದೀವಿ. ಮಂಗಳೂರು ಸಮಾಚಾರ ವಾಹಿನಿಯ ವಿಶಿಷ್ಟ ವ್ಯಕ್ತಿಗಳ ಸಾಧಕ ಪರಿಚಯ ಮಾಲಿಕೆಯಲ್ಲಿ ನಾವು ಇವತ್ತು ಇರತಕ್ಕಂತಹ ಗುರುಸ್ಥಾನದಲ್ಲಿರ್ತಕ್ಕಂತಹ ವಾಟೆತ್ತಿಲ ಜಾಲು ಮಾಧವ್ ಭಟ್ ಇರ್ತಕ್ಕಂಥದ್ದು ಮಂಗಳೂರಿನ ಅಳಕೆ ಬೈಲ್. ಅವರ ಸಂಪೂರ್ಣ ಜೈತ್ರ ಯಾತ್ರೆಯನ್ನು, ಜೀವನದ ಯಾತ್ರೆಯನ್ನು ತಮ್ಮ ಮುಂದೆ ಬಿಚ್ಚಿಲಿಕ್ಕಿದ್ದೇನೆ. ಅವರವರ ಅತ್ಯುತ್ತಮವಾದ ಒಬ್ಬ ಹಿಂದೂಸ್ತಾನಿ ವಾದಕರು, ಮೃದಂಗ ವಾದಕರು, ಅಷ್ಟೇ ಅಲ್ಲದೆ ವಯಲಿನ್ ವಾದಕರು ಆಗಿದ್ದಾರೆ. ಹೀಗೆ ಸಂದೇಶರ ಪ್ರತಿಷ್ಠಾನದ ಒಬ್ಬ ಸಂಗೀತ ಶಿಕ್ಷಕರು ಆಗಿ ಸುಮಾರು 32 ವರ್ಷಗಳಿಂದ ಅವಿರತವಾದಂಥ ಒಂದು ಸೇವೆಯನ್ನು, ಅನುಪಮ ಸೇವೆಯನ್ನು ಸಲ್ಲಿಸ್ತಾ ಈಗಲೂ ಇದ್ದಾರೆ. ಈ 85ರ ವಯಸ್ಸಿನಲ್ಲೂ ಸಮೇತ ಇನ್ನೂ ಸಮೇತ ಸಂಗೀತದ ಶಿಕ್ಷಕರಾಗಿ ಸಂಗೀತ ಆಸಕ್ತರಿಗೆ ಕಲಿಸ್ತಾ ಇರುವಂಥದ್ದು ಬಹಳ ವಿಶೇಷ. ಅವರೇ ನಮ್ಮ ಇವತ್ತಿನ ವಿಶೇಷ ಅತಿಥಿ. ಅವರನ್ನು ನಮ್ಮ ವಾಹಿನಿ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ. ನಮಸ್ಕಾರ. ಈಗಾಗಲೇ ಕೆಲವು ವಿಷಯವನ್ನು ಮಾತ್ರ ನಾನು ಹೇಳಿದ್ದೇನೆ. ಸರ್, ನಿಮ್ಮ ಸಂಪೂರ್ಣ ಪರಿಚಯವನ್ನು ವೀಕ್ಷಕರಿಗಾಗಿ ನೀಡಬೇಕಾಗಿ ನಾನು. ನನ್ನ ಹೆಸರು ಮಾಧವ ಭಟ್ಟ. ನನಗೆ ತಂದೆ ತಾಯಿ ತೀರಿ ಹೋಗಿದ್ದಾರೆ. ಮತ್ತು ನಮ್ಮ ಇಬ್ಬರು ಅಣ್ಣಂದಿರಿದ್ದರು, ಅವರು ಸಹ ತೀರಿ ಹೋಗಿದ್ದಾರೆ. ನಮ್ಮಲ್ಲಿ ಎಲ್ಲ ತೀರಿ ಹೋಗಿದ್ದಾರೆ. ನಾನೊಬ್ಬನೇ, 3, 4, 5, 6 ಜನ ಇದ್ದೆವು ನಾವು ಎಲ್ಲ. ನಾನೊಬ್ಬನೇ ಈಗ ಇರೋದು. ಮತ್ತು ನನ್ನ ಅಣ್ಣನ ಮಕ್ಕಳಿದ್ದಾರೆ. ನಮ್ಮದು ಕುಟುಂಬ ದೊಡ್ಡದು. ಅಂದರೆ ಕೂಡು ಕುಟುಂಬ ಅಂತೀರಾ? ಕೂಡು ಕುಟುಂಬ. ಕೂಡು ಕುಟುಂಬ, ಎಲ್ಲರೂ ಒಟ್ಟಿಗೆ ಸೇರಿ. ಹೌದು. ಸರಿ. ಅದೇ ಮೂಲ ಸ್ಥಾನ ವಾಟೆತ್ತಿಲ ಜಾಲು. ಈಗ ಇರುವಂಥದ್ದು ಮಂಗಳೂರು ಅಳಕೆ ಬೈಲು. ಅಂದರೆ 2 ಭಾಗ, ಅಲ್ಲಿ ಮತ್ತು ಇಲ್ಲಿ. ಸರಿ. ಅಂದರೆ ಆ ಭಾಗ ತಂದೆ ಇದ್ರೆ. ಹೌದು. ಇದು ನಮ್ಮದಲ್ಲ, ನನ್ನ ತಾಯಿಯ ಅಣ್ಣಂದು ಇದು ಜಾಗ. ಸರಿ 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 ಸರಿ. ಹಾಗೆ ಅದನ್ನು ನೋಡಿಕೊಂಡು ನೀವು ಇಲ್ಲಿ ಇದ್ದೀರಿ ಅಲ್ವಾ? ಅವರು ನನ್ನನ್ನು ಬರಲಿಕ್ಕಲ್ಲ, ಅವರಿಗೆ ಮಕ್ಕಳು ಇರಲಿಲ್ಲ. ಹಾಗೆ ನನ್ನನ್ನು ಒಂದು ಅಳಿಯ, ನನಗೆ ತಂಗಿ ಮಗನಂದು ಒಂದು ನಿಲ್ಲಿಸಿದ್ದಾರೆ. ನೋಡಿಕೊಂಡು ಇದ್ರಿ. ನೋಡ್ಲಿಕ್ಕೆ ಅಷ್ಟೇ. ಈಗ ನಿಮ್ಮ ಬಾಲ್ಯದಲ್ಲಿ ಶಾಲೆಗೆ ಅಂತ ಹೋಗಿದ್ದೀರಾ? ಏನು ವಿದ್ಯಾಭ್ಯಾಸ, ಶಾಲಾ ವಿದ್ಯಾಭ್ಯಾಸ? ಶಾಲೆ ಹೋಗಿದ್ದೇನೆ 5ನೇ 8ನೇ ಕ್ಲಾಸ್. ಮತ್ತು ಪ್ರೈವೇಟ್ ಆಗಿ ನಾನು ಸ್ವಲ್ಪ 9ನೇ ಕ್ಲಾಸಿನವರೆಗೆ ಪ್ರೈವೇಟ್ ಮಾಡಿದ್ದೆ. ಅಂದರೆ ಇದಕ್ಕೋಸ್ಕರ, ಇಲ್ಲದ್ರೆ ಅದು ಇದು ಆಗುವಾಗ ಸ್ವಲ್ಪ ಕಷ್ಟ ಆಗ್ತದೆ ನಮಗೆ. ಅದಕ್ಕೆ ನಾನು ಪ್ರೈವೇಟ್ ಆಗಿ ಕಲ್ತದ್ದು. ಹಿಂದಿ ಇದೆಲ್ಲ ಪ್ರೈವೇಟ್ ಆಗಿ ಎಲ್ಲ ಕಲ್ತು ಹೆಚ್ಚು. ಶಾಲೆಗೆ ಅಂತ ಎಷ್ಟು ಕ್ಲಾಸಿಂದ ಹೋಗಿದ್ದೀರಿ? ಶಾಲೆಗೆ ಅಂತ ಎಷ್ಟನೇ ಕ್ಲಾಸ್? 7ನೇ ಕ್ಲಾಸಿನವರೆಗೆ ಹೋಗಿದ್ದೆ. ಮತ್ತೆ ಪ್ರೈವೇಟೇ. ಹೌದು. ಮತ್ತೆ ಉಳಿದ 2 ವರ್ಷಗಳನ್ನು ನೀವು ಮನೆಯಲ್ಲಿ ಅಂಚೆ ತರಗತಿಯಿಂದ ಶಿಕ್ಷಣ ಪಡೆದಿದ್ದೀರಿ. ಹಾಗೆ. ಸರಿ. ಅಂದರೆ ಅದಕ್ಕೂ ಲಗಾವ್ ಬಿಡುವುದಿಲ್ಲ. ಸರಿ. ಸಂಬಂಧ ಬೇಕಲ್ಲ ಒಂದಕ್ಕೆ. ಬೇಕು. ಈಗ ಸರಿ, ನೀವು ಹೇಳಿದ ಬಾಲ್ಯ ಶಿಕ್ಷಣ, ಲೌಕಿಕವಾದ ಈ ನಮ್ಮ ಶಿಕ್ಷಣ ಕಡಿಮೆ, ಆದರೆ ಸಂಗೀತ ಕ್ಷೇತ್ರದ ಸಾಧನೆ ನಿಮ್ಮದು ದೊಡ್ಡದು. ಈ ಸಂಗೀತ ಸಾಧನೆಗೆ ಪೂರಕ ಪರಿಸರ ನಿಮ್ಮ ಮನೆಯಲ್ಲಿ ಇತ್ತ? ಹೇಗೆ ಅದು ನಿಮಗೆ ಸಂಗೀತದ ಒಲವು ಬಂತು? ಮತ್ತೆ ನನಗೆ ಸಣ್ಣದಿರುವಾಗಲೇ ಎಲ್ಲಿಯಾದ್ರೂ ರೇಡಿಯೋ ಇತ್ತಲ್ಲ ಅಪರೂಪಕ್ಕೆ, ಅದರ ಕೇಳಿ ಅದು ಪರಿವರ್ತನೆ ಆಗಿ ಅದರ ಮೇಲೆ ಒಂದು ಹಿಡಿತ ಬಂತು ನನಗೆ. ಮತ್ತು ಊರಲ್ಲಿ ಶಾಲೆಯಲ್ಲಿ ಇತ್ತು, ಸಣ್ಣ ಎಲಿಮೆಂಟ್ರಿಯಲ್ಲಿ ಒಬ್ಬರು ಮಾಸ್ಟರ್ ಬರ್ತಿದ್ರು, ಅವರೊಟ್ಟಿಗೆ ಸೇರಿ ಅದೊಂದು ಅದರ ಮೇಲೆ ಒಂದು ಅಟ್ರಾಕ್ಷನ್ ಬಂದಿದೆ ನನಗೆ. ತಪಸ್ಸು. ಅಂದರೆ ಬೇರೆ ನಿಮ್ಮಲ್ಲಿ ಯಾರು ಸಂಗೀತದ ಇಲ್ಲ, ಯಾರಿಲ್ಲ. ಹಾಗೆ ಸ್ವಯಂ ಪ್ರೇರಣೆಯ ಪ್ರತಿಭೆ ಇದು. ತಮ್ಮಲ್ಲೇ ಹುಟ್ಟಿಕೊಂಡಂತಹ ಒಂದು ಸಂಗೀತ ಅಧ್ಯಾಪಕ ಆಗಬೇಕು, ಸಂಗೀತ ಕಲಿಬೇಕಂತಕ್ಕಂಥ ಒಂದು ಅದಮ್ಯವಾದ ಆ ಬಯಕೆ ಒಬ್ಬ ಸಂಗೀತ ಅಧ್ಯಾಪಕನಾಗಿ ನೆಲೆ ನಿಲ್ಲಿಸಿ. ಹಾಗಿದ್ರೆ ನೀವು ಸಂಗೀತ ಮೊದಲು ಯಾರಲ್ಲಿ ಅಭ್ಯಾಸ ಮಾಡಿದ್ದೀರಿ? ಯಾರು ನಿಮ್ಮ ಗುರುಗಳು? ನಮ್ಮ ಗುರುಗಳು ಅಲ್ಲಿಬ್ಬರು ಮಾಸ್ಟರ್ ಇದ್ರು, ದೇವಡಿಗ ಅಂತ. ಅಲ್ಲಿ ಹೋದೆ. ಎಲ್ಲಿಯವರು? ಇಲ್ಲಿಯವರೇ. ಅವರು ಅಷ್ಟು ಕಲಿಸೋದು ಸರಿಯಾಗಲಿಲ್ಲ. ಮತ್ತು ಅಲ್ಲಿ ಆನಂದರಾವ್ ಅಂತ ಇತ್ತು, ಅಲ್ಲಿಗೆ ಹೋದೆ.
ಅವರು ಸಹ ಅವ್ರಿಗೆ ಗೊತ್ತುಂಟು, ಕಲಿಸಲಿಕ್ಕೆ ಕಡಿಮೆ ಆಯಿತು. ಮತ್ತು ನಾನು ಗುಲ್ವಾಡಿ ಬ್ರದರ್ಸ್ ಇದ್ದಾರೆ, ಅಲ್ಲಿಗೆ ಹೋದೆ. ಮತ್ತು ಈಗ ಪ್ರೈವೇಟ್ ಕೆಲವು ದೊಡ್ಡದವರ ಹತ್ರ ಕೈಕಾಲು ಹಿಡಿದು ಏನೋ ಒಂದು ಅನುಭವಕ್ಕೆ ಬೇಕಾಗಿ ನಾನು ಅದು ಕಲ್ತದ್ದು, ಅನುಭವಕ್ಕೆ ತಗೊಂಡದ್ದು. ಸುಮಾರು ಜನ ಮಾಸ್ಟರ್ಗಳಿದ್ದರು ಅದಕ್ಕೆ. ಹಲವು ಜನ ಗುರುಗಳ ಅದು ಅಲ್ಲ ಪ್ರಾರಂಭದಿಂದ ಗುರುಗಳನ್ನು ಹೊಂದಿ ವಿದ್ಯಾಭ್ಯಾಸವನ್ನು ಹೊಂದಿದೆ. ಮುಂದೆ ಏನು ಮಾಡಬೇಕು, ಹೇಗೆ ಹೋಗುದು, ಕೆಲವರು ಹೇಗೆ ಹಾಡುವುದು ಹೇಳುವಾಗ ನಾವು ಹಾಡಿದ್ದು ನಮ್ದು ಏನು ಇಲ್ಲ ಅಂತ ಕಾಣ್ತದೆ, ಅದಕ್ಕೆ ನಾವು ಮುಂದರಿಸಿ ಹೇಗೆ ಹೋಗ್ಬೇಕು. ಅಂದರೆ ನಿಮಗೆ ಹಾಡುವಿಕೆಯ ಬಗ್ಗೆ ನನ್ನ ಧ್ವನಿ ಸಾಲದು, ನಂದು ಅಷ್ಟೇನು ಇದಿಲ್ಲ ಅಂತ ನಿಮಗೆ ನೀವೇ ತೀರ್ಮಾನ ತಗೊಂಡ್ರಿ. ನೀವು ಹಿಮ್ಮೇಳಕ್ಕೆ ಹೋದ್ರಿ ಅಲ್ವಾ? ಅದು ನಮ್ಮ ಯಾರಿಂದ ಕಲ್ತಿ? ಮೃದಂಗ ತಬಲೆ ಎಲ್ಲ ಸರಿಯಾಗಿ ಕಲ್ತದ್ದು ನಾವು ಗುಲ್ವಾಡಿ ಬ್ರದರ್ಸ್. ಯಾವುದು ತಬಲೆ? ಗುಲ್ವಾಡಿ ಓಂಕಾರನಾಥ ಗುಲ್ವಾಡಿ ಅಂತ ಇದ್ರು, ಅವರ ದೊಡ್ಡಪ್ಪ ಇದ್ರು, ಅವರು ಒಳ್ಳೆ ಕಲಿಸಿದ್ದಾರೆ. ಅವರು ಬರ್ಲಿಕ್ಕೆ ಹೇಳಿ, ಎಕ್ಸ್ಟ್ರಾ ಬರ್ಲಿಕ್ಕೆ ಹೇಳಿ ಅವರು ಕಲಿಸಿದ್ದಾರೆ. ಅದರಲ್ಲಿ ಎಷ್ಟರವರೆಗೆ ಸಾಧನೆ ಮಾಡಿದ್ದೀರಿ? ನಾವು ಜೂನಿಯರ್ ಸೀನಿಯರ್ ಎಲ್ಲ ಆಗಿದೆ, ನಂದು ಆಗಿದೆ. ಸರ್ಟಿಫಿಕೇಟ್ ಉಂಟು, ಜೂನಿಯರ್ ಸೀನಿಯರ್ ಅದು ರ್ಯಾಂಕ್, ಎಲ್ಲ ರ್ಯಾಂಕ್ ಸ್ಟೂಡೆಂಟ್ ಆಗಿದ್ದೇನೆ. ಓಹೋ, ಆಗಲೇ ನೋಡಿ ರ್ಯಾಂಕ್ ವಿಜೇತ. ಲಲಿತ ಕಲೆಗಳು ಅಂತ ಕರಿತೇವೆ, ಸಂಗೀತ, ನಾಟ್ಯ, ಇದೆಲ್ಲ ನಾವು ಲಲಿತ ಕಲೆ. ಅದೆಲ್ಲ ಒಬ್ಬೊಬ್ಬರಿಗೆ ಒಂದೊಂದಿದೆ. ಅದರಲ್ಲಿ ಇವರು ಆಯ್ಕೆ ಮಾಡಿದ್ದು ಸಂಗೀತದ ಉಪಕರಣಗಳನ್ನು ನುಡಿಸ್ತಕ್ಕಂಥದ್ದು ಅಲ್ವಾ? ಅದು ಅದೇ ಈಗಾಗಲೇ ಹೇಳಿದಾಗೆ ತಬಲೆ ಇರಬಹುದು, ಅಥವಾ ಹಾರ್ಮೋನಿಯಂ ಇರ್ಬೋದು, ವಯಲಿನ್ ಇರ್ಬೋದು. ತಬಲ, ಹಾರ್ಮೋನಿಯಂ, ವೋಕಲ್ ಎಲ್ಲ, ವಯಲಿನ್ ಎಲ್ಲ ಅನುಭವ ಮಾಡಿದೆ. ಅದರಲ್ಲೆಲ್ಲ ಅನುಭವಿಗಳು ಇದೆ. ನೀವು ಎಷ್ಟನೇ ವಯಸ್ಸಿಗೆ ಸಂಗೀತ ಕ್ಷೇತ್ರ ಕಲೀಲಿಕ್ಕೆ ಹೋದ್ರಿ? ನಾವು 10, 15, 16 ವರ್ಷ ಆಗಿದೆ. ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟಿದೆ, ನಮಗೆ ಸೌಖ್ಯ ಇರಲಿಲ್ಲ ಅಂತೇಳಿ ಒಂದು ಬ್ರೇಕ್ ಬಿತ್ತದು. ಅದು ಹೇಗೆ ಹೇಳಲಿಕ್ಕೆ ಬರೋದಿಲ್ಲ. ಅದೇ ಬ್ರೇಕ್ ಬಿದ್ದು ಒದ್ದಾಡಿಕೊಂಡು ಮೇಲೆ ಬಂದದ್ದು. ಹಾಗಾದರೆ ಸಂಗೀತ ಕ್ಷೇತ್ರದಲ್ಲಿ ಎಷ್ಟು ವರ್ಷ ನಿರಂತರ ಅಭ್ಯಾಸ ಮಾಡಿದ್ದೀರಿ? ಸಮ ಕಲ್ತದಂದರೆ ಒಂದು 7-8 ವರ್ಷ ಸರಿ ಅಭ್ಯಾಸ ಮಾಡಿದ್ದಾನೆ. 5-6-7 ವರ್ಷ ದಿವಸಕ್ಕೆ 4 ಗಂಟೆ ಅಭ್ಯಾಸ ಮಾಡಿದ್ದು ಉಂಟು, 8 ಗಂಟೆ ಮಾಡಿದ್ದು ಉಂಟು, ಅದು ಲೆಕ್ಕ ಇಲ್ಲ. ಹಾಗೆ ಮಾಡ್ತಾ ಬಂದದ್ದು. ಅಂದರೆ ಕಲಿಕೆಗೆ ನಿರಂತರ ಶ್ರಮ ಅಗತ್ಯ ಆಗುತ್ತಾ, ಮತ್ತೆ ಏಕಾಗ್ರತೆ ಬಹಳ ಏಕಾಗ್ರತೆ ಭಯಂಕರ ಬೇಕು ಅಲ್ವಾ? ಹಾಗಾಗಿ ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕಾದ್ರೆ ಅವನೊಂಥರ ತಪಸ್ಸು ಅಂತ ಕರಿತೇವೆ. ತಪಸ್ಸು ಅಲ್ವಾ? ಆದ ಕಾರಣ ಈ ತಪಸ್ಸಿನಲ್ಲಿ ಸೇರಿಕೊಂಡು ನೀವು ಸಂಗೀತವನ್ನ ಆಯ್ಕೆ ಮಾಡಿಕೊಂಡು ಅದರಲ್ಲಿ ಸಾಧನೆ ಮಾಡಿದ್ರಿ. ಅಭಿನಂದನೆಗಳು ನಿಮಗೆ. ಈಗ ಹಾಗಿದ್ರೆ ನೀವು ಎಷ್ಟನೇ ವಯಸ್ಸಿಗೆ ಸಂದೇಶ ಪ್ರತಿಷ್ಠಾನಕ್ಕೆ ನೇರ ಸೇರಿದ್ದು, ಅಥವಾ ಬೇರೆ ಶಾಲೆಗಳಲ್ಲಿ ದುಡ್ಡಿದ್ದೀರಾ? ಬೇರೆ ಪ್ರೈವೇಟ್ ಹೋಗಿದ್ದೇನೆ, ಕೆಲವು ಕಡೆ ಹೋಗಿದ್ದೇನೆ. ಅದು ಅಲ್ಲಿ ಸರಿ ಇಲ್ಲ, ನಮಗೆ ಸರಿ ಆಗಲಿಲ್ಲ. ಅಂದರೆ ಅವರು ನಾವು ಹೇಳಿಕೊಟ್ಟದ್ದನ್ನು ಅವರು ಪ್ರಾಕ್ಟೀಸ್ ಮಾಡುವುದಿಲ್ಲ. ಹಾಗೇನು ಆಗ್ತದೆ, ನಮ್ಮ ಮೇಲೆ ರಿಮಾರ್ಕ್ ಮಾಸ್ಟ್ರು ಕಲಿಸಲಿಲ್ಲ ಅಂತ ಬರ್ತದೆ. ಅದಕ್ಕೋಸ್ಕರ ನಾವು ದೂರ ಯಾರು ಕರೆದ್ರೆ ಹೋಗ್ತೇವೆ, ಹೇಳ್ತೇವೆ ಅಷ್ಟೇ. ಈಗ ಸಹ ಹೋಗ್ತೇವೆ ಕರೆದ್ರೆ ಕಲಿಸಲಿಕ್ಕೆ. ಕೆಲವು ಮಕ್ಕಳಿಗೆ ಜೂನಿಯರ್ ಎಲ್ಲ ಮಾಡಿಸಿ ಬಿಟ್ಟಿದ್ದೇನೆ, ಅರ್ಧಲ್ಲಿ ಬಿಟ್ಟು ಹೋಗ್ತಾರೆ ಅವರು. ಅದೆಂತ ಮಾಡಲಿಕ್ಕೆ ಆಗುದಿಲ್ಲ. ಕೆಲವರು ಒಳ್ಳೆ ಭಾಷೆಯವರೇ ಬಿಟ್ಟು ಹೋಗ್ತಾರೆ. ಹಾಗಾದರೆ ಸಂಗೀತ ಕ್ಷೇತ್ರದಲ್ಲಿ ನಿಮ್ಮ ದುಡಿಮೆ ಅವಿರತವಾಗಿ ನಡೀತಾ ಬಂತು. ಹಾಗಾದರೆ ಸಂದೇಶಕ್ಕೆ ಯಾವಾಗ ಸೇರಿದ್ರಿಂದ ನೆನಪುಂಟ? ಒಂದು 32 ಒಂದು 32 ವರ್ಷ ಆಯಿತು ಹೆಚ್ಚು ಕಡಿಮೆ. ಅಲ್ಲೇ ಸಂದೇಶದಲ್ಲೇ 32 ವರ್ಷ ಆಯಿತು. ಈಗ ಸಹ ಹೋಗ್ತಾ ಇದ್ದಾನೆ, ವಾರಕ್ಕೆ ಒಂದು ಕ್ಲಾಸ್ ಮಾಡ್ತಾನೆ. ವಾರಕ್ಕೊಮ್ಮೆ ತರಗತಿಯನ್ನು ಕೊಡ್ತಾ ಇದ್ದೀರಿ. 5-6 ಜನ ಇದ್ದಾರೆ, 40 ಜನ ಇದ್ದರು, ಈಗ ಕಡಿಮೆ ಆಗಿದ್ದಾರೆ. ಕೊರೋನಾ ಬಂದರಿಂದ ಎಲ್ಲ ಕಡಿಮೆ ಆಗಿದೆ. ಸರಿ, ಅದರಲ್ಲಿ ಸರಿ, ಈ ಸಂಗೀತ ಕ್ಷೇತ್ರದಲ್ಲಿ ನೀವು ಮಾಡಿದ ಸಾಧನೆ ಯಾರು ಗುರುತಿಸಿದ್ದಾರಾ? ಏನೆಲ್ಲ ಗುರುತಿಸಿದ್ದಾರೆ? ಹೇಳಿ. ತುಂಬ ಉಂಟು ನೋಡಿ. ಈಗ ನಮ್ಮ ಕೆಲವರು ನಮ್ಮ ಸಂದೇಶದಲ್ಲೇ ಕೊಟ್ಟಿದ್ದಾರೆ. ಕೆಲವು ದೊಡ್ಡ ಕ್ಲಬ್ಬಿನವರು ಅವರೆಲ್ಲ ಬಂದು ನನ್ನನ್ನು ಇದು ಮಾಡಿದ್ದಾರೆ. ನಾನು ಡೆಲ್ಲಿಗೆ ಹೋಗಿದ್ದೇನೆ ಕಾರ್ಯಕ್ರಮ ಕೊಡ್ಲಿಕ್ಕೆ. ಹೌದಲ್ಲ? ಇದೇ ನಮ್ಮ ಮಕ್ಕಳನ್ನು ಹಿಡ್ಕೊಂಡು 4 ಅಲ್ಲಿಗೆ ಹೋಗಿದ್ದೇನೆ. ಅಲ್ಲಿ ಕೂಡ ನಮಗೆ ಮರ್ಯಾದೆ ಕೊಟ್ಟಿದ್ದಾರೆ, ಸನ್ಮಾನ ಮಾಡಿದ. ಸನ್ಮಾನ ಅಂತ ಹೇಳಿ ಎಲ್ಲ ಒಂದು ಸರಿ ರೆಸ್ಪೆಕ್ಟ್ ಅದು ಕೊಟ್ಟಿದ್ದಾರೆ. ಇವಾಗ ನಿಮ್ಮ ಸಮಾಜ ಗುರುತಿಸಿದೆಯಾ? ನಮ್ಮ ಸಮಾಜ ಅಂತ ಗುರುತಿಸಲಿಲ್ಲ, ನಾನು ಅದಕ್ಕೆ ಹೋಗಲೂ ಇಲ್ಲ. ಹೆಚ್ಚಂದ್ರೆ ಇಂಥದ್ದೇ ಮಾಡಬೇಕು ಅಂತಲ್ಲ, ಎಲ್ಲ ಜನರಲ್ ಆಗಿ ಇಲ್ಲಿ ಎಷ್ಟೋ ಕಡೆ ಇಲ್ಲೇ ಬಂದು ಸನ್ಮಾನ ಮಾಡಿದವರು ಇದ್ದಾರೆ ನನಗೆ. ಹಾಗೆ ಅದು ಸರಿ. ಅಂದರೆ ಹಲವು ಜನರು ಕರೆದಲ್ಲಿ ನಾವು ಹೋಗ್ತೇವೆ ಅಲ್ವಾ? ನಾವಾಗಿ ಹೋಗುದಿಲ್ಲ, ಕರೆದ್ರೆ ಹೋಗುದು.
ಹ್ಮ್ 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 ಮತ್ತು ನಮ್ಮ ಹತ್ರಾಗೆಲ್ಲ ಕರ್ನಾಟಕ ಹೆಚ್ಚು, ಹ್ಮ್. ಹಿಂದೂಸ್ತಾನಿಗೆ ಲೈಕ್ ಮಾಡೋದು ಯಾರಿಲ್ಲ. ಅದೇ ನನ್ನ ಪ್ರಶ್ನೆ, ಅದೇ ಹಿಂದೂಸ್ತಾನಿ ಮತ್ತು ಕರ್ನಾಟಕ ಏನು ವ್ಯತ್ಯಾಸ ಅಂತ ಕೇಳಬೇಕು ಅಂತಲೇ ಇದ್ದೆ. ನೀವು ಅಲ್ಲಿಗೆ ಬಂದ್ರಿ. ಈಗ ಹಿಂದೂಸ್ತಾನಿ ಮತ್ತು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಎರಡು. ಹಿಂದೂಸ್ತಾನಿಯಲ್ಲಿ ಹಾಂ ರಾಗಕ್ಕೆ ಇದಕ್ಕೆ ಸಮಯಕ್ಕೆ ಪ್ರಾಧಾನ್ಯ ಕೊಟ್ಟಿದ್ದಾನೆ. ಹಾಂ ಒಂದು ರಾಗ ಹಾಡಬೇಕಾದ್ರೆ ಯಾವಾಗಲೂ ಹಾಡಲಿಲ್ಲ, ಆ ಟೈಮ್ ಉಂಟು ಅದಕ್ಕೆ, ಹಾಂ ಆ ಟೈಮಿಗೆ ಹಾಡಬೇಕು ಅದನ್ನು. ಹ್ಞೂ ರಾತ ಸಮಯ ಪ್ರಥಮ ಪ್ರಹಾರ, ಹ್ಞೂ ರಾತ ಸಮಯ ದ್ವಿತೀಯ ಪ್ರಹಾರ, ಹಾಂ ಹಾಂ ಮತ್ತೆ ಉದಯ ರಾಗಗಳುಂಟು, ಬೆಳಗ್ಗಿನ ಹಾಡ ರಾಗಗಳುಂಟು, ಬೆಳಗಿನ ನಂತರ ರಾಗಗಳುಂಟು, ಮಧ್ಯಾಹ್ನದ ರಾಗಗಳುಂಟು, ಸಂಜೆ ರಾಗಗಳುಂಟು. ಆ ಟೈಮಿಗೆ ಅದನ್ನು ಹಾಡಬೇಕು. ಹ್ಞೂ ಮಧ್ಯರಾತ್ರಿಗೆ ಹಾಡುವ ರಾಗಗಳುಂಟು. ಹೌದಲ್ಲ. ಹಾಂ, ಅವತ್ತೊಂದು ನಾನು ಕೇಳಿದ್ದೆ, ರಾಗಗಳ ಮೂಲಕವೇ ಮಳೆ ತರಿಸಬಹುದು. ಉಂಟು. ದೀಪಕ್ ರಾಗ ಹಾಡಿ ಮಳೆ ಬರ್ತದೆ. ದೀಪಕ ರಾಗ. ಸರಿ. ಮೇಘ ಮಲಹಾರ, ಮೇಘ ಮಲಹಾರ, ಮೇಘ ಮಲಹಾರ ರಾಗ, ಮೇಘ ಮಲಹಾರ ರಾಗ ಅದು ಸಮೇತ ಮಳೆ ತರಿಸ್ತದ. ಬಂದದ್ದು ಉಂಟಲ್ಲ ನೋಡಿ. ದೀಪಕ ರಾಗ ಆಗಲಿ ಮೇಘ ಮಲಹಾರ ರಾಗದಿಂದಾಗಿ ಅದನ್ನು ತನ್ಮಯದಿಂದ ಹಾಡಿದ್ದೆ ಆದಲ್ಲಿ ಮಳೆಯನ್ನು ಬರಿಸಬಹುದು ನೋಡಿ. ಸಂಗೀತಕ್ಕೆ ಎಂತ ಅದ್ಭುತ ಶಕ್ತಿ ಇದೆ ನೋಡಿ. ಉಂಟುಂಟು. ಈಗ ಮಾಡಿದವರು ಇದ್ದಾರೆ. ಮೊದಲೊಂದು ದೀಪಕ ರಾಡಿ ದೀಪ ಬೆಳಗಿಸಿದ್ದು ಕಥೆ ಕೇಳಿರ್ಬೋದು. ಹೌದಲ್ಲ. ಅದಾಗಿದೆ. ಮತ್ತೆ ಮೇಘ ಮಲಹಾರ ಮಾಡಿ ಮೇಘ ಮಳೆ ಬರೆಸಿದ್ದು ಉಂಟು. ಅದನ್ನೇ ಹೇಳ್ತಾರಲ್ಲ, ಕೇಳುವ ಕಿವಿ ಇರಲು ನೋಡುವ ಕಣ್ಣಿರಲು ಎಲ್ಲೆಲ್ಲೂ ಸಂಗೀತವೇ ಅಂತ ಕೇಳಿದ್ದೇವೆ ನಾವು. ಅಂದ್ರೆ ಸಂಗೀತ ಹುಟ್ಟಿದ್ದೆ ಎಲ್ಲಿ ಅಂದ್ರೆ ಹಕ್ಕಿಗಳ ಈ ನಮ್ಮ ಭಾಷೆ ಮತ್ತು ಸಂಗೀತ ಎರಡು ಹುಟ್ಟಿದ್ದು ಅದೇ ಸ್ವರಗಳಿಂದ. ಈ ಸ್ವರ ಎಲ್ಲಿದೆ ಅಂದ್ರೆ ಪ್ರಕೃತಿಯಲ್ಲಿ ಎಲ್ಲ ಕಡೆ ಇದೆ, ಪ್ರಾಣಿ ಪಕ್ಷಿಗಳಲ್ಲಿದೆ, ಮೇಲಿಂದ ಬೀಳುವಂತ ನೀರಿನಲ್ಲಿದೆ ಅಲ್ವಾ. ಹೀಗೆ ಪ್ರತಿಯೊಂದರಲ್ಲೂ ನಾವು ಆ ಒಂದು ಆಸ್ವಾದನೆ ಮಾಡಿ ಅದು ಹೇಗೆ ಗೊತ್ತುಂಟು ಹೇಳಿ. ನಿಮಗೆ ಅದು ಸ್ವರಗಳು ಎಲ್ಲದಕ್ಕೂ ಉಂಟು, ಆದ್ರೆ ನಮಗೆ ಉಪಯೋಗಕ್ಕೆ ಬೀಳುವಂಥದ್ದು ನಾವು ಮಾಡಿಕೊಳ್ಬೇಕು. ಶುದ್ಧ ಶಾಸ್ತ್ರೀಯವಾಗಿ ತಗೊಳ್ಬೇಕು. ಹಾಗೆ ಮತ್ತೆ ಸರಿ, ಕೆಲವು ರಾಗಗಳಂದ್ರೆ ಅದು ಆಟ ಹಾಗೆ ಹಾಡ್ಬೇಕು. ಅದನ್ನು ಖುಷಿವಂದಾಗಿ ಹೋಗ್ಲಿಕ್ಕೆ ಆಗುದಿಲ್ಲ. ಹಿಂದೂಸ್ತಾನಿಯಲ್ಲಿ ಹಾಗೆ ನಿಬಂಧನೆಗಳು ಉಂಟು, ಅದಕ್ಕೆ ಖುಷಿವಂದಾಗಿ ಹೋಗ್ಲಿಕ್ಕೆ ಆಗುದಿಲ್ಲ. ಮತ್ತೆ ಅದಕ್ಕೆ ಸಾಹಿತ್ಯ ಕಡಿಮೆ ಉಂಟು, ಸಾಹಿತ್ಯ ಕಡಿಮೆ, ರಾಗ ದೌಲಪ್ಪು ಜಾಸ್ತಿ. ಕರ್ನಾಟಕದಲ್ಲಿ ಇದು ಸಂಗೀತಕ್ಕೆ ಸಾಹಿತ್ಯ ಬೇಕೇ ಬೇಕು. ಅವರಿಗೆ ಸಾಹಿತ್ಯ ಲಯ ಇದರಲ್ಲಿ ಪ್ರಾಧಾನ್ಯ. ಅವರು ಈ ಭೀಮಸಂಜೇಶ್ವರ ಹಾಡ್ತಾರಲ್ಲ, ಭೀಮಸಂಜೇಶ್ವರ ಹಾಡು ಇದೆ, ತೂ ಮಾಜಾ ಯಜಮಾನ ರಾಮ ಅಥವಾ ಇಂಥದ್ದು ಅನೇಕ ಇದೆ. ಅದನ್ನು ಏನು ಕರೆಯುವುದು ನಾವು? ಅವರು ಅದು ಭಜನ ಟೈಪ್ ಆಯ್ತು. ಭಜನ್ ಕ್ಲಾಸಿಕಲ್ ಅಭಂಗಗಳು ಅಂದ್ರೆ ಅದಕ್ಕೆ ರಾಗ ಒಂದು ಮಿಕ್ಸ್ ಮಾಡ್ಬೋದು ಬೇರೆ. ಇದಕ್ಕೆ ಹಾಗ ಕ್ಲಾಸಿಕಲ್ ಶಾಸ್ತ್ರೋತ್ತಕ ಮಿಕ್ಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಆಲಾಪನೆ ಜಾಸ್ತಿ ಆಗ್ತದೋ ಅಂತ ನಮಗೇನಾಗಿದೆ ಗೊತ್ತಾ, ಈ ಕರ್ನಾಟಕ ಸಂಗೀತ ಕೇಳಿದವರಿಗೆ ಅದ್ರ ಆಸಕ್ತಿ ಕಮ್ಮಿ ಇರ್ತದೆ. ಆಗ ನಮಗನ್ನಿಸುದು ಇದೆಂತಪ್ಪ ಅಂತ ಹೇಳಿ ರಾಗದ ಒಂದು ಇದನ್ನು ತೋರಿಸ್ಬೇಕಲ್ಲ. ಖಂಡಿತ ರಾಗದ ಮೇಪನ್ನು ತೋರಿಸ್ಬೇಕು ಜನರಿಗೆ. ಇದರಲ್ಲಿ ನೋಡಿ, ಒಂದು ಗಂಟೆಯಲ್ಲಿ 5-6 ಪದ್ಯ ಹಾಡ್ತಾರೆ, ಹೌದಲ್ವಾ? ಹೌದೌದು. ಇದರಲ್ಲಿ ಹಾಗೆ ಆಗುದಿಲ್ಲ. ರಾಗದ ಒಂದು ಇದನ್ನು ಇಟ್ಕೊಂಡು ಬರಬೇಕು. ರಾಗ ಮುಖ್ಯ, ಅಲ್ಲಿ ರಾಗ ಮುಖ್ಯ ಅಲ್ವಾ. ರಾಗ ಸರಾಗವಾಗಿ ಬಂದ್ರೆ ರಾಗ ಬಹಳ ಮುಖ್ಯವಾದ, ಅದಕ್ಕೆ ರಾಗಕ್ಕೆ ಪ್ರಾಧಾನ್ಯತೆ ಉಂಟು. ಈಗ ಎಷ್ಟು ರಾಗಗಳು ಇವೆ ಅಂತ ಹೇಳ್ತೀರಾ? ಒಂದು 58,000 ರಾಗ ಹಿಂದೂಸ್ತಾನಿಯಲ್ಲಿ ಉಂಟು. 58,000 ಉಂಟು. ನೀವು ಹೇಳುವಾಗೆ 58,000 ರಾಗಗಳಿವೆ ಅಲ್ವಾ? ಓಹೋ. ರಾಗಗಳನ್ನು ಅಷ್ಟರಲ್ಲಿ ಕೆಲವು ರಾಗಗಳ ಮೂಲಕ ಹಾಡಿದ್ರೆ ದೀಪಕ ರಾಗವೋ ಅಥವಾ ಅದ್ರ ಮಳೆಯನ್ನೂ ತರಿಸಬಹುದು. ನಾನು ಹೇಳುದನ್ನು ಕೇಳಿದ್ದೆ. ಈಗ ಪೈರು ಉಂಟಲ್ಲ, ಆ ಪೈರು ಬಿಡುವ ಸಂದರ್ಭಕ್ಕೆ ಕೆಲವರು ಇವರು ಹೇಳ್ತಾರೆ, ನಮ್ಮ ಯಾರು ಅಂತ ಹೇಳಿದ್ರೆ ನಮ್ಮ ಕೃಷಿ ಇಲಾಖೆಯವರು, ರೇಡಿಯೋ ಕೈಯಲ್ಲಿ ಇಟ್ಕೊಂಡು ಸಂಗೀತ ಹಾಕಿದ್ರೆ ಅವುಗಳು ಚೆನ್ನಾಗಿ ಬೆಳೀತಾರೆ. ಹಾಗಾಗಿ ರಾಗಕ್ಕೆ ಆ ವಿಶೇಷತೆ ಇದೆ. ಸಂಗೀತ ಮರಗಳಿಗೆ ಸಂಗೀತ ಕೇಳಿಸಿದ್ರೆ ಆರೋಗ್ಯ ಜಾಸ್ತಿ ಆಗ್ತದೆ. ಮನುಷ್ಯನಿಗೂ ಹಾಗೆ ಇದೊಂಥರ ಥೆರಪಿ ಅಂತ ಹೇಳ್ಬೋದು. ಸಂಗೀತದ ಥೆರಪಿ. ನಮ್ಮಲ್ಲಿ ಕೆಲವು ಥೆರಪಿಗಳಿವೆ. ಸಂಗೀತವು ಒಂದು ಥೆರಪಿಯೇ ಆಗಿದೆ. ಯೋಗ ಥೆರಪಿ ಮಾತ್ರ ಅಲ್ಲ, ಅದು ಸಮೇತ ಕೆಲವೊಮ್ಮೆ ಎಷ್ಟೋ ಕಾಯಿಲೆಗಳಿಗೆ ವಾಸಿಯನ್ನು ಮಾಡ್ತದೆ ಅನ್ನೋದನ್ನು ನಾವು ಕೇಳಿದ್ದೇವೆ. ಈಗ ಅದು ಹೇಗಂತ ಕೆಟ್ಟದನ್ನು ಮಾಡಬಾರ್ದು, ಶರಾಬು ಕುಡಿಬಾರ್ದು, ಧೂಮಪಾನ ಮಾಡಬಾರ್ದು. ನೇಮನಿಷ್ಠೆಯಲ್ಲಿ ಹಾಡಿದ್ರೆ ಖಂಡಿತ ಅದು ಸಕ್ಸಸ್ ಆಗ್ತದೆ, ಆಯುಷ್ಯ ಜಾಸ್ತಿ ಆಗ್ತದೆ. ಹಾಗಿದ್ರೆ ನೀವು ಹೇಳಿದ್ದನ್ನು ಒಪ್ತೇನೆ ನಾನು. ಸರಿ, ರಾಗಗಳಿಂದ ಆಯುಷ್ಯ ಹೆಚ್ಚುತ್ತದೆ,
ಅಲ್ವಾ? ದೇವರಲ್ಲಿ ಭಕ್ತಿಯಿಂದ ನಾವು ಹಾಡಿದ್ರೆ ಅದು ದೇವರು ಮೆಚ್ಚಿಸಬಹುದು ಅಂತ ನಾವು ನೋಡ್ತೇವೆ. ಹಾಗಿದ್ರೆ ಈ ರಾಗಗಳಿಂದ ತಾಳಗಳಿಂದಾಗಿ ಕಲ್ತಂತ ನೀವು ಅದರಲ್ಲಿ ತನ್ಮಯತೆ ಹೊಂದಿ ನಿಮ್ಮ ಮನೆಯವರಿಗೆ ಅಥವಾ ನಿಮ್ಮ ಮಕ್ಕಳಿಗೆ ಯಾರಿಗಾದ್ರು ಕಲಿಸಿದ್ದೀರೋ? ಕಲಿಸಿದ್ರೆ ಸ್ವಲ್ಪ ಕಲ್ತಿದ್ದಾಳೆ, ಇಬ್ಬಳು ದೊಡ್ಡವಳು ಬಿಟ್ಟೋಗಿದ್ದಾಳೆ. ಬೇಡ ಆಗಲಿ, ಬೇರೆ ಯಾರಿಗೂ ಅಂತ ದೊಡ್ಡ ಆಸಕ್ತಿ ಇಲ್ಲ. ಇಲ್ಲ, ಅದನ್ನು ಏಕಾಗ್ರತೆ ಇಟ್ಟುಕೊಳ್ಬೇಕು ನೀವು. ಅದೊಂಥರ ತಪಸ್ಸು ಅಂತ ಕರೀತೇವೆ. ತಪಸ್ಸೆ ನೋಡಿ. ಈಗ ನೀವು ವಾಯ್ಲ್ ಏನಾದ್ರು ಹಾಡ್ತಾ ಇದ್ರೆ ಅಲ್ಲೇ ಜನರು ಯಾರು ಹೋದ್ರು ನಿಮಗೆ ಗೊತ್ತಾಗುದಿಲ್ಲ, ನನಗೆ ಗೊತ್ತಾಗುದಿಲ್ಲ. ಅದು ಜ್ಞಾನವು ಹಾಗೆ. ಕಣ್ಣು ಮುಚ್ಚಿ ಜ್ಞಾನ ಮಾಡಬೇಕು ಅಂತ ಏನು ಹೇಳಲ್ಲ. ಕಣ್ಣಿನೊಳಗೆ ನೋಡು, ಒಳಗಣ್ಣಿನೊಳಗೆ ನೋಡು, ಶ್ರೀಹರಿಯನ್ನು ನೋಡು ಅಂದಾಗೆ ಜ್ಞಾನಸ್ಥನಾಗಿದ್ದುಕೊಂಡು ಏಕಾಗ್ರ ಚಿತ್ತದಿಂದ ಮೈ ಮೇಲೆ ಒಂದು ವೇಳೆ ದೊಡ್ಡ ಎಂಥದ್ದು ಹುಲಿ ಬಿದ್ರು ಹಾರಿದ್ರು ಗೊತ್ತಾಗಬಾರ್ದು, ಅಂದ್ರೆ ಗೊತ್ತಿಲ್ಲ ಅಂದ್ರೆ ಅದನ್ನು ತನ್ಮಯತೆ ಅಂತ ಕರಿತೇವೆ. ಹೀಗೆ ತನ್ಮಯತೆಯಿಂದ ನಾವು ಯಾವುದೇ ವಿದ್ಯೆಯನ್ನು ಕಲಿತ್ರೆ ಅದು ನಮಗೆ ಒಲಿತದೆ ಅಲ್ವಾ? ಶ್ರದ್ಧೆ ಮತ್ತು ಭಕ್ತಿ ಇದ್ದರಲ್ಲಿ ಮಾತ್ರ ಅದರಲ್ಲಿ ಸಾಧನೆ ಮತ್ತೆ ಅದರ ವಿಷಯ ಗೊತ್ತಿರಬೇಕು. ಒಂದು ಅಪಸ್ವರ ಬಂದು ಅಂತ ಆದ್ರೆ ಅದು 1000 ಸಲ ರೆಪ್ಯುಟೇಷನ್ ಮಾಡಿ ಅದನ್ನ ನಮ್ಮ ತಿದ್ದುಪಡಿ ಮಾಡ್ಕೋಬೇಕು. ಕಲಿಕೆಯಲ್ಲಿ ನೀವು ಹೇಳಿದ ಸರಿ, ಎಷ್ಟೋ ಎಡರು ತೊಡರುಗಳು ಇರ್ತವೆ, ಆದ್ರೆ ಅದನ್ನು ಬಿಡಬಾರದು. ನಿರಂತರ ಅಭ್ಯಾಸ ಮಾಡಿದ್ರೆ ಒಲಿತದೆ. ವೇದಶಾಸ್ತ್ರದಾಗ ವೇದ ಹೇಗೆ ಹಾಗೆ ಸರಿ, ವೇದ ನಾದ ಎಲ್ಲವೂ ಸಮೇತ ಒಲಿಬೇಕು ಅಂತಾರೆ. ಅಲ್ಲಿ ಏಕಾಗ್ರತೆ ಬೇಕು, ತನ್ಮಯತೆ ಬೇಕು, ತನ್ನನ್ನು ತಾನು ತೊಡಗಿಸಿಕೊಳ್ಬೇಕು. ನೋಡಿ, ನಾದದ ಸಂಗೀತದಲ್ಲಿ ನಾದದ 2 ವಿಧ ಉಂಟು, ಅಹತ ಮತ್ತು ಅನಾಹುತ ಅಂತ. ಅಹತ ಅಂದ್ರೆ ಸರಿಯಾದ್ದು, ಅನಾಹುತ ಅಂದ್ರೆ ಕರ್ಕಶ, ಅದಕ್ಕೆ ಅನಾಹುತ. ಗಾರ್ಧವ ಗಾಯನ ಅಂತ ಒಂದು ಕಡೆ ಹೇಳ್ತೇವೆ ಸಾಮಾನ್ಯವಾಗಿ. ಗಾರ್ಧವ ಗಾಯನ ಮಾಡ್ತೀನಿ. ಹೌದು, ನಾದದ್ದು 2 ವಿಧ. ನಾದ ಅಂದ್ರೆ ಕಿವಿ ಇಂಪ ಕೇಳುವಂಥದ್ದು, ಅಹತ ಅಂದ್ರೆ ಅನಾಹುತ ಅಂದ್ರೆ ಅದು ಬೊಬ್ಬೆ, ಸುಮ್ಮನೆ ಕಿರಿಚುದು ಬೊಬ್ಬೆ. ಹಾಗಿದ್ರೆ ಈಗ ಎಷ್ಟೋ ರಿಯಾಲಿಟಿ ಶೋ ಅಂತ ಹೇಳಿ ಕೆಲವು ನಡೀತದೆ, ಅದನ್ನು ಯಾವ ವರ್ಗಕ್ಕೆ ಸೇರಿಸುವ? ಅದು ಯಾವುದು ಇದು ರಿಯಾಲಿಟಿ ಶೋಗಳಲ್ಲಿ ಇಲ್ಲಿ ಒಬ್ಬ ಪದ್ಯ ಆಡ್ತಾ ಇದ್ರೆ ಅವರು ಒಟ್ಟು ಬೊಬ್ಬೆ ಹಾಕಿದ್ದು ಕುಣಿಯುದು, ಅದು ಸಂಗೀತ ಹೇಳುದಿಲ್ಲ ಅದಕ್ಕೆ. ಈಗೊಳ್ಳಿ, ಅದು ಸಂಗೀತ ಅಂತ ಹೇಳುದಿಲ್ಲ. ಸಂಗೀತ ಅಂತ ಹೇಳುವುದಿಲ್ಲ, ಅದು ಒಟ್ಟಾರೆ ಎಂತದು ಗಲಾಟೆ. ಆದ್ರೆ ಇವತ್ತು ಅದನ್ನೇ ನೋಡಿ, ಯಾವುದು ಶಾಸ್ತ್ರೀಯತೆ ಅಂತ ಒಂದು, 2ನೇದು ಸಾಂಪ್ರದಾಯಿಕತೆ, 3 ಪರಂಪರೆ. ಇದನ್ನು ಮೀರಿ ಇವತ್ತು ನಗುವಿನಲ್ಲೂ ರಾಗ ಇದೆ, ನಗುವಿನಲ್ಲೂ ರಾಗ ಇದೆ. ರಾಗ ಎಲ್ಲ ಕಡೆ ಇರ್ತದೆ. ಅದು ರಾಗದು ಅಲ್ಲ, ಇದಕ್ಕೆ ಅಲ್ಲದು, ಅದು ರಾಗ ಉಂಟು. ಅದನ್ನು ಶಾಸ್ತ್ರೀಯಬದ್ಧವಾಗಿ ಸರಿ ಮಾಡುವುದೇ ನಮ್ಮ ಸಂಗೀತ ಅಲ್ವಾ? ರಾಗಗಳು ಉಂಟಲ್ಲ ಪ್ರಕೃತಿ. 1000 ರಾಗಗಳಿವೆ ಅಂತ ಹೇಳಿದಿರಿ ಅಲ್ವಾ? ಸರಿ, 58 ರಾಗಗಳನ್ನು ಕರಗತ ಮಾಡೋದು ಸುಲಭದ ಕೆಲಸ ಅಲ್ಲ ಅಲ್ವಾ? ಆಗುದಿಲ್ಲ. 1 ರಾಗ 2 ರಾಗವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ನೀವು ಸಂದೇಶ ಪ್ರತಿಷ್ಠಾನಕ್ಕೆ ಯಾವಾಗ ಎಷ್ಟರಲ್ಲಿ ಸೇರಿದ್ರಿಂದ ಏನಾದ್ರು ಗೊತ್ತಿದೆಯಾ? ಎಷ್ಟನೇ ಇಸ್ವಿಯಲ್ಲಿ ಸೇರಿದ್ರಿಂದ ಗೊತ್ತಿದ್ರಾ? 32 ಅಂತ ಸಾಧನ 58 ಇರಬಹುದು ಅಂತ ನನಗೆ. 58 59 ಅಂದಾಜು. ಅಲ್ಲಿ ನೀವು ಯಾವುದನ್ನೆಲ್ಲ ಕಲಿಸ್ತಾ ಇದ್ರಿ? ಯಾವುದನ್ನು ಕಲಿಸ್ತಾ ಇದ್ರಿ? ನಾನು ವಾಯಿಲಿನ್, ತಬ್ಲಾ, ವೋಕಲ್ ಕಲಿಸ್ತಿದ್ದೆ. ವಾಯಿಲಿನ್, ತಬ್ಲಾ, ವೋಕಲ್. ನೀವು ಕಚೇರಿಯಲ್ಲಿ ಯಾರು ಕೊಟ್ಟಿದ್ದೀರಾ? ಎಷ್ಟೋ ಕಡೆಯಲ್ಲಿ ಕೊಟ್ಟಿದ್ದೇನೆ ಮೊದಲು, ಈಗಲ್ಲ. ಸರಿ ಸರಿ ಸರಿ, ಒಂದು ಕಾಲಕ್ಕೆ ನೀವು ತುಂಬಾ ಕಚೇರಿಯನ್ನು ಕೊಟ್ಟಿದ್ದೇನೆ. ಎಲ್ಲೆಲ್ಲ ಕೊಟ್ಟಿದ್ದೀರಿ ಅಂತ? ಎಲ್ಲ ಮಹಾರಾಷ್ಟ್ರಲ್ಲಿ ಕೊಟ್ಟಿದ್ದೇನೆ, ಮತ್ತೆ ಬಾಂಬೆಯಲ್ಲಿ ಒಂದು ಸ್ವಲ್ಪ ಕೊಟ್ಟಿದ್ದೇನೆ, ಅಲ್ಲಲ್ಲೆಲ್ಲಿ ಕೊಟ್ಟಿದ್ದೇನೆ. ಇಲ್ಲಿ ಹೆಚ್ಚು ಇಲ್ಲೇ. ಹಾಗಾದರೆ ಈ ನಿಮ್ಮ ಸಾಧನೆಯನ್ನು ಗುರುತಿಸಿ ಸಮಾಜ ಅಥವಾ ಯಾರು ನಿಮ್ಮನ್ನು ಗುರುತಿಸಿದ್ದು ಅಂತ ಉಂಟಾ? ಇಲ್ಲಿ ಮಾತ್ರ ಕೆಲವರು ಕಡೆಯಲ್ಲಿ ಗುರುತಿಸಿ ಕೊಟ್ಟಿದ್ದಾರೆ. ಮಂಗಳೂರಿನದು. ಬೇರೆ ಸಂಗೀತ ಕ್ಷೇತ್ರದಲ್ಲಿ ನೀವು ನಿಮ್ಮನ್ನು ತಾವೇ ತೊಡಗಿಸಿಕೊಂಡ್ರಿ, ಹಲವು ಜನ ಶಿಷ್ಯರನ್ನು ಸಂಪಾದಿಸಿದಿರಿ ಅಲ್ವಾ? ಈಗ ಶಿಷ್ಯರು ತುಂಬಾ ಕಡೆ ಬೆಳೆದಿರ್ಬೋದು, ಅವರೆಂದಾರು ನಿಮಗೆ ಸಿಕ್ಕುವಾಗ ನಿಮಗೆ ಏನು ಅನ್ನಿಸ್ತದೆ? ಯಾರಿಗೆ? ನಿಮಗೆ ಶಿಷ್ಯರು ಬಂದು ಗುರುಗಳನ್ನು ಗುರುತಿಸುವಾಗ ಅವರು ನಮಗೆ ಒಳ್ಳೆ ಮರ್ಯಾದೆ ಕೊಡ್ತಾರೆ. ಅಯ್ಯೋ, ಅನೇಕ ಸಂದರ್ಭಗಳು ಎಲ್ಲೋ ಹೋದಾಗ ಭೇಟಿ ಬರ್ತಾರೆ, ಕಾಲು ಹಿಡಿತಾರೆ, ನಮಸ್ಕಾರ ಮಾಡ್ತಾರೆ ಮಾರ್ಗದಲ್ಲಿ. ಆದರೆ ಈಗ ಏನಾಗಿದೆ ಗೊತ್ತಾ?
ವಿದ್ಯಾರ್ಥಿಗಳಲ್ಲಿ ಶ್ರದ್ಧೆ ಭಕ್ತಿ ಇಲ್ಲ. ಇಲ್ಲ. ಈ ಬಗ್ಗೆ ನೀವೇನು ಹೇಳ್ತೀರಾ? ನೀವು ಕಲಿಸಿದ್ದೀರಿ ತುಂಬ. ಹೌದು, ಅದು ಬಗ್ಗೆ ಅಂದರೆ ಈಗಿನ ಕಾಲ ಎಂತ ಗೊತ್ತುಂಟು, ಈ ಮೊಬೈಲಿಂದ ಒಂದು ಪ್ರಬಲ. ಮೊಬೈಲ್ ಬಂತ ಏನು ಬೇಡ ಅವ್ರಿಗೆ, ಊಟ ಸಹ ಬೇಡ, ತಾಯಿ ಬೇಡ, ತಂದೆ ಬೇಡ, ಅಕ್ಕ ಬೇಡ, ಬಾ ಬೇಡ, ಯಾರು ಬೇಡ, ಮೊಬೈಲ್ ಮಾತ್ರ ಅಲ್ವಾ? ಸರಿ, ಈಗ ಸಂಗೀತದ ಮೂಲಕ ಸಮಾಜದಲ್ಲಿ ಏನಾದ್ರು ಬದಲಾವಣೆಯನ್ನ, ತಿದ್ದುಪಡಿಯನ್ನ ಅಥವಾ ನೈತಿಕವಾದ ಒಂದು ಬದಲಾವಣೆ ತರಲಿಕ್ಕೆ ಸಾಧ್ಯ ಉಂಟಾ? ಸಾಧ್ಯ ಉಂಟು. ಅದು ಒಟ್ಟಿಗೆ ಬಂದ ಕೂಡ ಮನಸ್ಸು ಒಂದಾಗ್ತದೆ. ಅಲ್ಲಿ 10 ಜನ ಆದ್ರೆ 10 ಜನರ ಮನಸ್ಸು ಒಂದಾಗ್ತದೆ. ಸಂಗೀತದ ಮೂಲಕ ಜನರನ್ನು ಸೇರಿಸಬಹುದು, ಒಗ್ಗಟ್ಟು ತರಬಹುದು ಅಲ್ವಾ? ಅಂತಹದ್ದು ಮಾಡ್ಲಿಕ್ಕೆ ಸಾಧ್ಯ ಇದೆ. ಈಗ ನಿಮ್ಮ ಪರಿಸರದಲ್ಲಿ ಎಲ್ಲಿಯಾದ್ರೂ ನೀವು ಕಚೇರಿ ಕೊಟ್ಟಿದ್ದೀರಾ? ಇಲ್ಲೇ ಕೊಟ್ಟಿದ್ದೇವೆ ನಾವು. ಅಲ್ಲ, ಈ ಪರಿಸರ ಆಗ್ಬೋದು, ನಿಮ್ಮ ಊರಿನ ಪರಿಸರ ಆಗ್ಬೋದು. ಊರಿನಲ್ಲೇ ಇಲ್ಲ, ಊರಿನಲ್ಲೇ ಇಲ್ಲ, ಇಲ್ಲೇ ಹೆಚ್ಚು ಕೊಟ್ಟದ್ದು ಮಂಗಳೂರಲ್ಲೇ ಅಲ್ಲ. ನೀವು ಹಿಮ್ಮೇಳ ವಾದಕರಾಗಿ ಈಗ ನಾವು ನಮ್ಮಲ್ಲಿ ಈಗ ಕ್ರಿಶ್ಚಿಯನ್ ಬರ್ತಿದ್ರು, ಮುಸಲ್ಮಾನರು ಬರ್ತಾರೆ, ಎಲ್ಲ ಜಾತಿಯವರು ಇದ್ದಾರೆ ಸಂದೇಶದಲ್ಲಿ, ಎಲ್ಲರೂ ಬರ್ತಾರೆ. ಆದ್ರೆ ನಮ್ಮ ಮೇಲೆ ಅಭಿಮಾನ ಉಂಟು. ಅದು ಅಲ್ಲಿ ಜಾತಿ ಬರುದಿಲ್ಲ, ಅಲ್ಲಿ ಸಂಗೀತ ಮಾತ್ರ. ಸಂಗೀತ ಎಂಬುದಕ್ಕೆ ಅಥವಾ ನೀರಿಗೆ ಇದೆಲ್ಲ ಜಾತಿ ವರ್ಗ ಇಲ್ಲ, ಎಲ್ಲರಿಗೂ ಅದು ನಮ್ಮ ಮೇಲೆ ಮರ್ಯಾದೆ ಕೊಡ್ತಾರೆ. ನಾವು ಸಹ ಮಕ್ಕಳು ಅಂತ ಹೇಳಿ. ಜಾಕಿರ್ ಹುಸೇನ್ ಯಾರು ಅಷ್ಟು ಪ್ರಸಿದ್ಧವಾದಂತ ಇದಲ್ವಾ? ಆದ್ರೆ ಅಂಥದ್ದೇನಿಲ್ಲ. ಸಂಗೀತದ ಭಾಷೆ ಅದು ಸಂಗೀತವೇ. ಅದು ಯಾರಿಗೂ ಹೋಲಿತದ, ಅವರೆಲ್ಲರೂ ಒಗ್ಗೂಟಿದ್ರೆ ಮಾತ್ರ ಅವರಲ್ಲಿ ಪ್ರೀತಿ ಇರ್ತದೆ ಅಲ್ವಾ? ಪ್ರೀತಿ ಇರ್ತದೆ. ಆದ್ರಿಂದ ಜಾತಿ ಭೇದದ ಪ್ರಶ್ನೆ ಇಲ್ಲ. ಇದೊಂದು ಕಲೆ, ಸಂಗೀತ ಕಲೆ, ನೃತ್ಯ ಕಲೆ, ಅದೇ ತರ ಅನೇಕ ಬೇರೆ ಬೇರೆ ಕಲೆಗಳಿವೆ. ಚಿತ್ರಕಲೆ, ಸಂಗೀತವೂ ಒಂದು ದೊಡ್ಡ ಕಲೆ. ಹಾಗೆ ನೀವು ಹಿಮ್ಮೇಳವಾದಕ್ಕಾಗಿಯೇ ಹೋದ ಅಥವಾ ವೋಕಲ್ ಆಗಿ ಹೋಗಿ? ನಾವು ನಮ್ಮ ಸ್ವಂತ ಹೋದ್ದು. ಹಿಮ್ಮೇಳಕ್ಕೆ ಕರೆದ್ರೆ ಹೋಗ್ತಿದ್ದೆ, ಈಗ ಹೋಗುದಿಲ್ಲ. ವೋಕಲ್ ಆಗಿ ಹೌದು, ಕೆಲವರು ಆರ್ಟಿಸ್ಟ್ ಬರ್ತಿದ್ರು ಬಾಂಬೆಯಿಂದ, ಅವರಿಗೆ ಸಾಥಿ ಮಾಡ್ಲಿಕ್ಕೆ ಹೋಗ್ತಿದ್ದೆ. ಸ್ಟಾರ್ಟ್ ಮಾಡ್ಲಿಕ್ಕೆ ಅದೊಂದು ಫಲಾಪೇಕ್ಷೆ ಹೋಗುದಲ್ಲ, ನಮ್ಮ ನಾಲೆಜ್ಗೋಸ್ಕರ. ಖಂಡಿತ ನಮ್ಮ ಜ್ಞಾನವನ್ನು ಅಭಿವೃದ್ಧಿ ಪಡಿಸಲಿಕ್ಕೋಸ್ಕರ. ಯಾಕಂದ್ರೆ ಒಬ್ಬ ಶಿಕ್ಷಕನು ತಿಳ್ಕೊಳ್ಬೇಕಾದ್ರು ನಿರಂತರ ವಿದ್ಯಾರ್ಥಿ. ಕಲಿತು ಪರಿಪೂರ್ಣ ಆಗ್ಲಿಕ್ಕೆ ಯಾರಿಗೂ ಇಲ್ಲ ಅಲ್ವಾ? ನಾವು ದಿನನಿತ್ಯ ಏನಾದ್ರು ಹೊಸತನ್ನ ಕಲಿತಾ ಇರ್ತೀವಿ. ಮತ್ತೆ ಇದರಲ್ಲಿ ದುಡ್ಡಿನ ಆಶೆಗೆ ಹೋದ್ರೆ ಇದು ಕಲೆ ಹಿಂದೆ ಬೀಳ್ತದೆ. ಅದು ಎರಡೇದು. ದುಡ್ಡಿನ ಆಗ್ರಹ ಮಾಡಬೇಡಿ. ಕಲೆಯನ್ನು ಪೋಷಿಸಿ, ಪ್ರೀತಿಸಿ, ಗೌರವಿಸಿ. ದುಡ್ಡಿನ ಹಿಂದೆ ಹೋದ್ರೆ ಖಂಡಿತ ನಿಮಗೆ ಇದೆಯಾ ಮನಃಶಾಂತಿ ಮೇಲೆ ಬರ್ಲಿಕ್ಕೆ ಇಲ್ಲ. ಅದರಿಂದ ಲಲಿತ ಕಲೆಗಳು ನಮ್ಮ ಜೀವನದ ಕಷ್ಟ ಸುಖಗಳನ್ನು ಮರೀಲಿಕ್ಕೆ ಅಲ್ವಾ ಒಂದು ಒಳ್ಳೆ ಸಾಧನವೂ ಆಗಿದೆ ಅಂತಕ್ಕಂಥ ನಿಮ್ಮ ಮಾತಿಗೆ ಒಳ್ಳೆಯ ಮಾತನ್ನು ಹೇಳಿದ್ರಿ ಸರ್. ಮತ್ತೆ ಈ ಕೆಲವರು ಹೇಳ್ತಾರೆ ಅದು ಹೀಗೆ ಅದು ಹಾಗೆ ಅಂತ. ಅದು ಅಲ್ಲ, ಅದರ ದಾರಿಯೇ ಬೇರೆ ಉಂಟು ಅದಕ್ಕೆ. ಈಗ ಸಂಗೀತ ಹಾಡ್ತಾರಲ್ಲ, ಅವರಿಗೆ ಇದು ಹಿಮ್ಮೇಳ ಯಾಕೆಂದ್ರೆ ಅವ್ರಿಗೆ ಗೊತ್ತಿಲ್ಲ. ಹಾಗೇನು ಮಾಡ್ತೀರಿ? ಈಗ ದೊಡ್ಡವರು ರೇಡಿಯೋ ಆರ್ಟಿಸ್ಟೇ ಸಿಕ್ಕಿತ್ತು ನನಗೆ. ನಾನು ಕೇಳಿದೆ ಹಿಮ್ಮೇಳ ಎಂತಕ್ಕೆ, ಅದು ಪುಸ್ತಕದಲ್ಲಿ ಉಂಟು ಹೇಳ್ತಾರೆ, ಇಲ್ಲದ್ರೆ ಅಲ್ಲಿ ಉಂಟು ಹೇಳ್ತಾರೆ, ಇದು ಇಲ್ಲಿ ಉಂಟು ಹೇಳ್ತಾರೆ. ಅದು ಅಲ್ವೇ ಇಲ್ಲ, ಅದಕ್ಕೆ ಬೇರೆ ಉಂಟು. ಸಂಗೀತಕ್ಕೆ ಹಿಮ್ಮೇಳ ಯಾಕಂದ್ರೆ ಒಂದು ನೀವು ಹಾಡುವ ಉದ್ದೇಶ ಎಂಥದ್ದು, ಒಂದು ನಿಮ್ಮ ಮೇಲೆ ಏಕಾಗ್ರತೆ, ಮತ್ತೆ ಸಮಯ ಪಾಲನೆಯನ್ನು ಮಾಡ್ತದೆ ಅದು. ಮತ್ತೆ ಸಮಯ ಪಾಲನೆ, ಶಿಸ್ತು, ಸಮಯ ಪಾಲನೆ ಜೊತೆಗೆ ಒಂದೇ ಎಂಬ ಭಾವ ಬರ್ತದೆ. ಮತ್ತೆ ಯಾಕಂದ್ರೆ ಜನರಿಗೆ ಒಂದು ಸಂತೋಷ ಆಗ್ತದೆ. ಇದರಿಂದ ಅಭಿವೃದ್ಧಿ ಅಂದ್ರೆ ಅದು ಸಂತೋಷ ಬರುವುದೇ ಅಭಿವೃದ್ಧಿಯ ಸಂಕೇತ. ಅದಂದ್ರೆ ನಾವು ಹಾಡಿದ ಕೂಡಲೇ ಅವರ ಮನಸ್ಸು ನಮ್ಮ ಕೈಗೆ ಬರಬೇಕು. ಖಂಡಿತ ಖಂಡಿತ. ಹಾಗೆ ನಮ್ಮ ಸಂಗೀತದ ಮೂಲಕ ಶತ್ರುವಿನಲ್ಲಿರುವಂತ ಶತ್ರುತ್ವ ಹೋಗ್ಬೇಕು, ಪ್ರೀತಿ ಬೆಳಿಬೇಕು, ಅವರ ಸಾಧ್ಯತೆ ಇದೆ ಹಾಗಂತೀರಲ್ಲ. ಅದಕ್ಕೆ ಮತ್ತೆ ಅಂದ್ರೆ ನಮಗೆ ನೋಡುವಾಗಲೇ ಗೊತ್ತಾಗ್ತದೆ ಜನರು ಹೇಗಿದ್ದಾರೆ, ಅವರ ಮನಸ್ಸು ನಮ್ಮ ಒಳಗೆ ಬರ್ತದೆ. ಆಗ ನೀವು ಕಲಿಯುವಾಗ ನಿಮ್ಮ ತರಗತಿಯಲ್ಲಿ ಅಥವಾ ನಿಮ್ಮ ಇಡೀ ತರಗತಿಯಲ್ಲಿ ಎಷ್ಟು, ನಿಮ್ಮ ಇಡೀ ಕಾಂಬಿನೇಷನ್ ಎಷ್ಟು ವಿದ್ಯಾರ್ಥಿಗಳು ಇದ್ರು ಅಂತ ಏನಾದ್ರು ನೆನಪುಂಟ? 1000 ಮತ್ತೆ ಇರ್ಬೋದು. ಒಂದು ವಿಭಾಗದಲ್ಲಿ ಒಟ್ಟು ವಿಭಾಗ, ಒಂದು ವಿಭಾಗ. ನೀವು ಇಡೀ ಕಾಲೇಜ್ ಹೇಳ್ತಾ ಇದ್ದೀವಿ, ನಾನು ಹೇಳ್ತಾ ಇರೋದಲ್ಲ. ನಿಮ್ಮದೇ ಸಹಪಾಠಿಗಳಂದ್ರೆ ಕೇವಲ ಈಗ ಫಸ್ಟ್ ಇಯರ್ ಡಿಗ್ರಿ, ವಾಯ್ಲಿನಲ್ಲಿ ಒಂದು 100 ಜನ ಮಕ್ಕಳು ಇರ್ಬೋದು, ವೋಕಲಲ್ಲಿ ಇರ್ಬೋದು. ಅವಳು ಪ್ರೈಸ್ ಎಲ್ಲ ಮಾಡಿ 1-2 ಪ್ರೈಸ್ ತೆಗೆದ ಕೂಡಲೇ ಮತ್ತೆ ಅವರಿಗೆ ಆಯ್ತು, ನಾನು ಮುಟ್ಟಿದೆ ಅಲ್ಲಿಗೆ ಅಂತ ಆಯ್ತು. ಹಾಗೆ ಆಗ್ತದೆ. ಕೂಡ ಇದ್ದಾರೆ, ತಬಲಲ್ಲಿ ಕೂಡ ಬಾರಿಸೋರು ಇದ್ದಾರೆ ಕೆಲವರು. ಇಲ್ಲಿ ನನ್ನ ಸ್ಟೂಡೆಂಟೇ ಇದ್ದಾರೆ,
ಒಬ್ಬ ಇಲ್ಲಿದ್ದಾನೆ, ಎಲ್ಲಿ ಹುಟ್ಟದಲ್ಲಿದ್ದಾನೆ. ಹಾಂ ಇದು ಮಾಸ್ತಿದ್ದಾರಲ್ಲ ಯಾರವರು, ಕಲ್ಲಡ್ಕ, ಅವರ ಶಿಷ್ಯ, ಅವರ ತಬಲ ವಾಸ ನನ್ನ ಶಿಷ್ಯನಾಗಿದ್ದ ಅಲ್ವಾ? ಹಾಂ, ಅಂದರೆ ಅವರಿಗೆ ಗುರ್ತುಂಟಲ್ವ ನಮಗೆ ಗೊತ್ತಿಲ್ಲ. ನೀವು ಸಂಗೀತ ಕ್ಷೇತ್ರದಲ್ಲಿ ಸಂಗೀತ ಶಿಬಿರಗಳನ್ನೇನಾದ್ರು ಕಾಲೇಜಲ್ಲಿ ಕಾಲೇಜಲ್ಲಿ ಇಲ್ಲ, ಇಲ್ಲಿ ಮಂಗಳೂರು ಒಮ್ಮೆ ಅಲ್ಲಿ ಮಾಡಿದ್ದು ನಾವು. ಇಲ್ಲಿ ಸಂದೇಶಲ್ಲಿ ಮಾಡಿದ್ರು, ಯಾರು ಇಲ್ಲ ಅದಕ್ಕೆ. ಇಲ್ಲ ಅಲ್ಲ, ಇಲ್ಲ. ಹಾಗಾಗಿ ಸಂಗೀತ ಕ್ಷೇತ್ರ ದಿನ ದಿನಕ್ಕೆ ಬಡವಾಗ್ತಾ ಇದೆ ಅಂತ ಹೇಳ್ತೀರಾ? ಏನ್ ಹೇಳ್ತೀರಿ? ಬಡವಾಗುವುದಿಲ್ಲ, ಪ್ರಚಾರಕ್ಕೆ ಇಲ್ಲ ಅಂತ. ಪ್ರಚಾರಕ್ಕಿಲ್ಲ, ಬಡವಾಗುವುದಿಲ್ಲ, ಆದ್ರೆ ಪ್ರಚಾರ ಸಾಲದು ಅಲ್ವಾ? ಇನ್ನು ಬರ್ಬೇಕಿತ್ತು. ಪ್ರಚಾರ ಮತ್ತು ಪ್ರಸಾರ ಅಂತ ಎರಡು ಉಂಟದ. ಹೌದೌದೌದೌದೌದು. ಪ್ರಸಾರ ಆಗ್ಬಾರ್ದು, ಪ್ರಚಾರ ಮಾತ್ರ ಆಗ್ಬೇಕು. ಈಗ ನೀವು ಹಾಗಾದ್ರೆ ಈಗಿನ ಯುವಕರಿಗೆ, ಈಗಿನ ಸಂಗೀತಾಸಕ್ತಿ ಅವರದ್ದೇ ಆಸಕ್ತಿಯೋ ತಂದೆ ತಾಯಿದೋ ಗೊತ್ತಿಲ್ಲ, ಹೋಗ್ತಾ ಇದ್ದಾರಲ್ಲ, ಅವ್ರಿಗೆ ಏನಂತ ಕಿವಿ ಮಾತು ಹೇಳ್ತೀರಾ? ಅದಕ್ಕೆ ನಾವು ನೋಡಿ, ನಿಮಗೆ ಏನು ಗೊತ್ತಿಲ್ಲ ಪುನಃ ಕೇಳಬೇಕು, 1000 ಸಲ ಕೇಳಬೇಕು, 1000 ಸಲ ನಾವು ಹೇಳ್ತೇವೆ. ನೀವು ಬೇರೆ ಶಿಷ್ಯ ಅಂತಲ್ಲ, ನಾವು ನಮ್ಮ ಮಕ್ಕಳನ್ನು ಹೇಗೆ ಕಲಿಸ್ತೇವೆ ಹಾಗೆ ಕಲಿಸ್ತೇವೆ. ಅದರಲ್ಲಿ ಹೇಳ್ತದೆ, ಅದು ಶಾಸ್ತ್ರವೇ ಉಂಟು ಅದರಲ್ಲಿ, ನಿನ್ನ ಮಕ್ಕಳಿಗೆ ಹೇಗೆ ಕಲಿಸ್ತೀವಿ ಹಾಗೆ ಕಲಿಸು ಅಂತ ಹೇಳಿದ್ದಾನೆ. ಆಯ್ತಾ? ಮಕ್ಕಳಿಗೆ ಹೇಗೆ ನೀವು ಮಕ್ಕಳಿಗೆ ಕಲಿಸ್ತೀರಿ, ನಿಮ್ಮ ಮಕ್ಕಳಿಗೆ ಹೇಗೆ ಕಲಿಸ್ತೀರಿ ಹಾಗೆ ನೀವು ಅವರಿಗೆ ಕಲಿಸ್ಬೇಕು ಅಂತ ಹೇಳಿ. ಬೈಬಾರ್ದು. ಅಧ್ಯಾಪಕ ಸೇವಾ ಅವಧಿಯಲ್ಲಿ ನಿಮ್ಮ ಮನಸ್ಸಿಗೆ ತುಂಬಾ ಖುಷಿ ಕೊಟ್ಟ ಸಾಧಕ ವಿದ್ಯಾರ್ಥಿಗಳು ಯಾರು ಇದ್ದಾರಾ, ಅಥವಾ ನಿಮಗೆ ಖುಷಿ ಕೊಟ್ಟ ಸಂದರ್ಭ ಹೇಳಿ? ಇಲ್ಲ, ಅಷ್ಟು ಅಂತ ಸಾಲಿಲ್ಲ. ನಾವೇ ವಿದ್ಯಾರ್ಥಿಗಳಲ್ಲಿ ಇದ್ದಾರೆ. ಅದೇ ಹೇಳಿದ್ರು, ವಿದ್ಯಾರ್ಥಿಗಳಲ್ಲಿ ಸಾಧಕರು ಇದ್ದಾರೆ. ಒಬ್ಬ ಕ್ರಿಶ್ಚಿಯನ್ ಹುಡುಗ ಇದ್ದಾನೆ, ಮತ್ತೆ ಕೆಲವರು ಇದ್ದಾರೆ ಇಲ್ಲಿ. ಅದು ಎಲ್ಲಿ ಇದ್ದಾರೆ ನಮಗೆ ಸಹ ಗೊತ್ತಿಲ್ಲ, ನಮಗೆ ಹೆಸರು ಸಹ ಗೊತ್ತಿಲ್ಲ ಅವರದ್ದು. ಸಾಧಕರು ಇದ್ದಾರೆ, ಉನ್ನತ ಸಾಧನೆ ಮಾಡಿದವರು ಇದ್ದಾರೆ. ಇಲ್ಲಿ ಕಂಕನಾಡಿ ಒಬ್ಬರು ಇದ್ದಾರೆ, ಎಲ್ಲ ಕೆಲವರು ಆಂಧ್ರದಲ್ಲಿ ಇದ್ದಾರೆ, ಕೆಲವು ಹೈದರಾಬಾದ್ ಅಲ್ಲಿ ಇದ್ದಾರೆ. ಯಾರಿಗಂತ ಗೊತ್ತು ಅಲ್ಲ, ಈಗಲೂ ಅವರು ಗುರುತಿದ್ದು ಗುರುತು ಹಿಡಿತಾರೆ. ಇಲ್ಲೊಬ್ಬರು ಡಾಕ್ಟರ್ ಇದ್ರು, ಒಬ್ಬಳು ಹುಡುಗಿ, ಆ ತಂದೆ ಪೊಲೀಸ್. ನಾನು ಅವರಿಗೆ ನಾನು ಕಲಿಸಿದ್ದೇನೆ. ಅವರು ಈಗ ಎಲ್ಲಿದ್ದಾರೆ ಗೊತ್ತಿಲ್ಲ. ಅವರು ಇಲ್ಲೆಲ್ಲ ಬಂದರೆ ನಮಸ್ಕಾರ ಮಾಡಿ, ಸರ್ ನಮಸ್ಕಾರ, ಕಾಲಿಗೆ ಬೀಳ್ತಾರೆ. ಗುರು ಸ್ಥಾನಕ್ಕೆ ಸಿಕ್ಕುವ ಗೌರವ ಖಂಡಿತವಾಗಿಯೂ ಒಳ್ಳೆಯ ಮಾತನ್ನ ಹೇಳಿರಿ. ಈಗ ನೀವು ಯುವಜನರಿಗೆ ಏನು ಅಂತ ಹೇಳಿ ಬಯಸ್ತೀರಾ? ಯುವಜನರು ಕಲಾಸಕ್ತರು ಈಗ ಕಲಿತಿರ್ತಕ್ಕಂಥ ಹುಡುಗರು. ಹೌದು, ನಾನು ಹೇಳ್ತೇನೆ ನೋಡಿ, ಇನ್ನು ಮುಂದೆ ಹೀಗೆ ಉಂಟು ಎಲ್ಲ, ಅದರ ಹಿಸ್ಟ್ರಿ ಎಲ್ಲ ಹೇಳ್ತೇನೆ. ಅವ್ರು ತೆಕ್ಕೊಳ್ತಾರೆ, ಬಿಡುವುದಾದ್ರೆ ಬಿಡ್ತಾರೆ, ಅದು ಹೇಳಲಿಕ್ಕೆ ಆಗುದಿಲ್ಲ ನಮ್ಗೆ. ಕೆಲವರು ಇದ್ದಾರೆ ಒಳ್ಳೆಯವರು, ನಮ್ಮ ಕೆಲಸ ನಾವು ಮಾಡುದು. ಈಗ ಕೆಲವು ಸಣ್ಣ ಮಕ್ಕಳು ಎಲ್ಲ ಇದ್ರು ಮೊದಲು, ಎಲ್ಲ ಪ್ರೈಸ್ ಎಲ್ಲ ಎಂತ ಆಳ್ತಿದ್ರು ಗೊತ್ತುಂಟ, ಈಗ ಕರ್ನಾಟಕ ಸರ್ಕಾರ ಈಗ ಲಲಿತ ಕಲೆಗಳಿಗೆ ಪ್ರೋತ್ಸಾಹವೋ ಎಂಬಂದೇ ಪ್ರತಿಭಾಗಾರದಿಂದ ಮಾಡ್ತಾ ಇದೆ ಅಲ್ವಾ? ಅಂತ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೀವು ಅಂತದ್ರಲ್ಲಿ ತೀರ್ಪುಗಾರರಾಗಿ ಹೋಗಿದ್ದೀರಾ? ಇಲ್ಲ, ನಾನು ಅದಕ್ಕೆಲ್ಲ ಹೋಗ್ಲಿಲ್ಲ, ನಮಗೆ ಕರೆಯಿಲ್ಲ, ನಾವು ಹೋಗ್ಲಿಲ್ಲ. ಅದೇಂತ ಗೊತ್ತುಂಟಾ, ಇದೆಲ್ಲ ಸುಮ್ಮಗೆ ಸ್ವಲ್ಪ ಡಿಪ್ಲಿಕೇಟ್ ಸಮಯ, ಇದು ಸರಿಯಲ್ಲ. ಯಾಕಂತ ನಿಮಗೆ ಒಮ್ಮೆ ಮಾಡ್ತಾರೆ, ಮತ್ತೆ ಹಣ ಸಹ ಹೊಡೆದಿಲ್ಲ, ಏನಿಲ್ಲ. ಆ ಕೆಲಸ ಮಾಡಿದ ಅವ್ರಿಗೆ ಹೋಗ್ಬೋದುವ, ಹೇಗೆ ಕೊಡುದು? ಅಂದ್ರೆ ಸರ್ಕಾರ ನ್ಯಾಯಯುತವಾಗಿ ಅದನ್ನು ಮಾಡ್ತಾ ಇಲ್ಲ, ಅಥವಾ ಏನು ಹೇಳ್ತೀವಲ್ಲ, ಅದನ್ನು ನ್ಯಾಯಯುತವಾಗಿಯೂ ಮಾಡಬೇಕು, ಮೌಲ್ಯವೂ ಕಡಿಮೆ ತಗೋಬೇಕು. ಅದೆರಡೂ ಬಿಟ್ಟು ಕೆಲವರು ಅದರಲ್ಲಿ ಸ್ವಲ್ಪ ಗೋಲ್ಮಾಲ ಮಾಡ್ತಾರೋ ಎಂಬ ಸಂಶಯ ಬರ್ತಾ ಇದೆ ಅಲ್ವಾ? ಮಾಡ್ತಾರೆ. ಮತ್ತೆ ಎಂತ ಗೊತ್ತುಂಟ, ಈಗ ನೋಡಿ, ಸಂದೇಶ ಕಾಲೇಜ್ ಉಂಟು. ಮೊದಲು ಕಾಲೇಜ್ ಇತ್ತು, ಅದು ಕಲೀಲಿಕ್ಕೆ, ಸಂಗೀತ ಕಲೀಲಿಕ್ಕೆ ಇದೆಲ್ಲ ಇತ್ತು. ಅದನ್ನು ಯಾರೊಬ್ಬರು ಅದಕ್ಕೆ ಕೈಗೊಟ್ರು, ಇಲ್ಲ ಕೋರ್ಸ್ ಆಯ್ತು ಅದು. ಅದರಿಂದ ಹೇಗೆ ಗೊತ್ತುಂಟ, ಗವರ್ಮೆಂಟ್ ಅದಕ್ಕೆ ಇದು ಕೊಟ್ರೆ ಚಾಲ್ನಲ್ಲಿ ಒಳ್ಳೆ ಹೆಸರು ಬರ್ಬೋದು ಗೌರ್ಮೆಂಟ್ಗೆ. ಬೇರೆದಕ್ಕೆಲ್ಲ ಖರ್ಚು ಮಾಡ್ತಾರೆ, ಇದಕ್ಕೆಲ್ಲ ಖರ್ಚು ಮಾಡೋದಿಲ್ಲ ಗೌರ್ಮೆಂಟ್ ಅಲ್ವಾ? ಈ ಸಂಗೀತ, ಸಾಹಿತ್ಯ, ಲಲಿತ ಕಲೆಗಳನ್ನು ಶಾಲೆಗಳಲ್ಲೇ ಕಲಿಸುವ ಆದ್ರೆ ಒಳ್ಳೇದು ಅಂತ ಒಂದು ಅಭಿಪ್ರಾಯ ಇದೆ. ಅದೇ ಉದ್ದೇಶ ಇರುವುದು. ಅದು ನನ್ನ ಲೆಕ್ಕಗೆ ಒಂದು ತಪ್ಪು ಅಂತ ಕಾಣುತ್ತದೆ. ಯಾಕೆ ಗೊತ್ತುಂಟ, ನೋಡಿ, ಮಕ್ಕಳಿಗೆ ಶಾಲೆ ಇದ್ದೇ ಉಂಟು ಇಲ್ಲಿವರೆಗೆ, ಅದು ಅಲ್ಲಿ ಮಾಡ್ಲಿಕ್ಕೆ ಆಗುದು. ಬೇರೆ ಪ್ರೈವೇಟ್ ಆಗಿ ಹೊರಗೆ ಎಲ್ಲಿಯಾದರೂ ಮಾಡಬೇಕು, ಅಲ್ಲಿ ಶಾಲೆಯಲ್ಲಿ ಆಗುದಿಲ್ಲ ಅವ್ರಿಗೆ. ನಾನು ಹೇಳ್ತಾ ಇರೋದು, ಶಾಲೆಯಲ್ಲಿ ಪಠ್ಯಭಾಗವಾಗಿ ಮಾಡಿದ್ರೆ, ಪಠ್ಯವಾಗಿ ಮಾಡಿದ್ರೆ ಆಗುವುದು. ಸಂಗೀತವನ್ನು ಒಂದು ಪಠ್ಯವಾಗಿ ಅದು ಮಾಡ್ಬೋದು.
ನೀವು ಹೇಳ್ತಾ ಇರೋದು ಹೊರ ಜನ ಬರ್ತಾರೆ, ಅದಲ್ಲ, ಬಂದ್ರೆ ಪಠ್ಯಕ್ಕೆ ಮಾಡ್ಬೋದು, ಅದಲ್ಲ. ಮಾಡ್ಬೋದು. ನಾವು ಹೇಳ್ತಾ ಇರೋದು ಪಠ್ಯಭಾಗದಲ್ಲಿ ಒಂದು ವಿಷಯವನ್ನ ಅಳವಡಿಸಿ ಯಾಕೆ ಈ ಸಂಗೀತ ಅಂದ್ರೆ ಏನು, ಲಲಿತ ಕಲೆಗಳು ಏನು ಅಂತ ಕೊಡ್ಬೋದಲ್ವಾ? ಕೊಡ್ಬೋದು. ಈಗ ನನ್ನ ಒಬ್ಬ ಹುಡುಗ ಡಿಲ್ಲಿಯಿಂದ ಒಂದು ಕ್ವಶನ್ ಪೇಪರ್ SLC ಅವನಿಗೆ ಉದಾಹರಣೆ ಹೇಳ್ತಾನೆ. SLCಯಲ್ಲಿ ಅವನಿಗೆ ಡಿಲ್ಲಿಯಿಂದ ಒಂದು ಹಿಂದೂಸ್ತಾನಿ ಸಂಗೀತದ ಒಂದು ಕ್ವಶನ್ ಬಂದದ್ದು. ಕ್ವಶನ್ನಲ್ಲಿ ಅದಕ್ಕೆ ಎಲ್ಲ ಕಡೆಗಳಿಗೆ ಯಾರು ಮಾಡಲಿ, ನಾನು ಮತ್ತೆ ಅವನಿಗೆ ಟ್ರೈನಿಂಗ್ ಕೊಟ್ಟು ಇದು ವೆಸ್ಟರ್ನ್ ಇನ್ಸ್ಟ್ರೂಮೆಂಟಲ್ಲಿ ಹಿಂದೂಸ್ತಾನಿ ತಾಗಿಸಿ ರ್ಯಾಂಕ್ ಬಂದಿದ್ದಾನೆ ಹುಡುಗ. ರ್ಯಾಂಕ್ ಬಂದಿದ್ದಾನೆ. ಇಲ್ಲಿ ಬಂದು ಎಲ್ಲ ಅವರು ನನಗೆಲ್ಲ ಸನ್ಮಾನ ಮಾಡಿ ಹೋದ್ರು, ಅದು ವಿಷಯ ಅಲ್ಲ. ಹಾಗೆ ಮಾಡ್ಬೋದು, ಮಾಡೋದೇನು ಆಗುದಿಲ್ಲ, ಮಾಡ್ಬೋದು. ಈಗ ನೀವು ಹೇಳಿದ್ದು ಕರೆಕ್ಟೇ, ಅದು ಹಾಗೆ ಮಾಡ್ಬೋದು. ಮಾಡಿದರೆ ಅದಕ್ಕೆ ಮಾರ್ಕ್ಸ್ಗಳು ಅರ್ಧಂಬರ್ಧ ಮಾರ್ಕ್ಸ್ಗಳಾದರೆ ಏನು ಮಾಡ್ತೀರಿ? ಹಾಗೆ ಹೌದು. ಹಾಗಾದ್ರೆ ಮಾಡ್ಲಿಕ್ಕೆ ಸಾಧ್ಯ ಅಲ್ವಾ? ಮನಸ್ಸಿದ್ದರೆ ಮಾರ್ಗ. ಒಳ್ಳೆ ಅದೆಲ್ಲ ಮಾಡಿದರೆ ಉಂಟಲ್ಲ, ಮನುಷ್ಯರನ್ನು ಒಗ್ಗಟ್ಟು ಮಾಡ್ಲಿಕ್ಕೆ ಒಂದು ಸಾಧನೆ ಬರ್ತದೆ. ಸರಿ, ನೀವು ಕೃಷಿ ಕ್ಷೇತ್ರದಲ್ಲಿ ಏನಾದರೂ ಸಾಧನೆ ಮಾಡಿದ್ದೀರಾ? ಇಲ್ಲೇ ಸ್ವಲ್ಪ ನಿಮ್ಮ ಮನೆಯ ಕೃಷಿಯನ್ನು ನೋಡ್ಕೊಳ್ಳೋದು ಅಲ್ವಾ? ನಾವು ಸ್ವತಃ ಕೆಲಸ ಮಾಡ್ತೇನೆ. ಅಂದರೆ ಇದಕ್ಕೋಸ್ಕರ ಅಲ್ಲ, ಎಕ್ಸರ್ಸೈಸ್ ಆಗ್ತದೆ. ಆಮೇಲೆ ಹೊಟ್ಟೆ ಬೆಳೆಯುವುದಿಲ್ಲ, ಇದೆಲ್ಲ ಆಗ್ತದೆ ಅಲ್ವಾ? ಸರಿ, ಅದರಡೆಯಲ್ಲಿ ದಿವಸ ಕಲ್ತಿದ್ದೇನೆ. 8 ಗಂಟೆ ರಾತ್ರಿ 12 ಗಂಟೆ ರಾತ್ರಿ ಬಾರಿಸಿದ್ದು ಉಂಟು ಅಭ್ಯಾಸ ಮಾಡುವಾಗ. ಎಕ್ಸಾಮ್ಗೆ ಬೇಕಾಗಿ ನಾ ಎಕ್ಸಾಮ್ ಮಾಡಿದೆ. ಈಗ ಕೊನೆಯದಾಗಿ ನೀವು ಏನನ್ನ ಹೇಳಿ ಬಯಸ್ತೀರಾ ಅಥವಾ ಸಂದೇಶ ಏನು ಕೊಡ್ತೀರಾ? ಯಾವುದಕ್ಕೆ? ನಮ್ಮ ಟೋಟಲ್ ಸಮಾಜದ ಆಸಕ್ತರಿಗೆ ನೀವು ಕೊಡುವ ಸಂದೇಶ ನೋಡಿ. ನಾ ಹೇಳ್ತೇನೆ, ಈಗ ಕೃಷಿ ಮಾಡಬೇಕು. ಈಗ ನೀವು ಮನಸ್ಸು ಅದನ್ನು 4 ಜನ ಇದ್ರೆ 4 ಜನ ಮನಸ್ಸು ಒಂದೇ ಕಡೆಯಲ್ಲಿ ಒಂದೇ ದೀಪ ಬರಬೇಕು ಅದರಲ್ಲಿ. ಈಗ ಈಗ ನೀವು ನಾನೊಂದು ಕೆಲಸ ಮಾಡಿದ್ರೆ ಅವನಿಗೆ ತರ ಸರಿ ಇಲ್ಲ, ಅವನಿಗೆ ಅದು ಹಾಗೆ ಇದು ಹಾಗೆ, ಅವನು ಮಾಡಿದ ಉಂಟ ಇದಲ್ಲ, ಅವನಿಗೆ ಸಪೋರ್ಟ್ ಕೊಡಬೇಕು. ಇದೆಲ್ಲ ಇದ್ರೆ ಅವ ಮಾಡ್ಲಿಕ್ಕೆ ಉಂಟ, ಇದನ್ನು ಇವ ಮಾಡ್ಲಿಕ್ಕೆ ಒಂಥರ ತಾತ್ಸಾರ ಮಾಡಿ ಅವರನ್ನು ಕಲಿಯದ ಹಾಗೆ ಕಾಲು ಎಳೆಯುವ ಕೆಲಸ ಮಾಡಬಾರ್ದು ಅಲ್ವಾ? ಈಗ ಎಷ್ಟೋ ಕಡೆ ನೋಡ್ತಾ ಇದ್ದೇನೆ ನಾನು. ಶಾಲೆಗಳಲ್ಲಿ ಹೋಗಿದ್ದೇನೆ, ಕೆಲವು ಶಾಲೆಗಳಿಗೆ ಹೋಗಿದ್ದೇನೆ. ಅವರು ಇದನ್ನು ಕಲಿತು ಉದ್ಧಾರ ಆಗಲಿಕ್ಕೆ ಉಂಟ. ಇದು ಒಂದು ಸಣ್ಣ ಅಂದ್ರೆ ಅವರಿಗೆ ಮನಸ್ಸನ್ನು ಕಟ್ಟಾಯ್ತು ಅಲ್ಲಿ ಅವರದ್ದು. ಮನುಷ್ಯ ಸಂಬಂಧವೇ ಇದರಿಂದ ನಾಶ ಆಗ್ತಾ ಇದೆ. ಅದು ಆಗಬಾರ್ದು. ಸರಿ, ಈಗ ನೀವು ನಾನು ಇದ್ದೇವೆ, ಈಗ ನೀವೊಂದು ಕೆಲಸ ಮಾಡ್ತೀರಿ, ಇಲ್ಲ ನಾನು ಹೌದಾ ಅದನ್ನು ಸಫರ್ ಮಾಡಬೇಕು. ಅವ ಮಾಡ್ಲಿಕ್ಕೆ ಉಂಟು, ಅದನ್ನು ಮಾಡಿದ ನಂತರ ನಾನು ಹೇಳಿದ್ದೇನೆ ಅವ ಆಗ್ತದೆ ಅಂತ ಹೇಗೆ ತಿರುಗಿಸಿ ಬಿಡ್ತಾರೆ. ಏನ್ ಹೇಳ್ತೀರಿ? ಹೌದು, ಖಂಡಿತವಾಗಿ ಅಂಥದ್ದು ನಡೆಯದಿರ್ಲಿ. ಇನ್ನಾದ್ರೂ ಎಚ್ಚರಿಕೆಯಿಂದ ಇರಿ ಯುವಜನರೇ. ಅಮೂಲ್ಯವಾದ ನಿಮ್ಮ ಈ ಒಂದು ಯೌವನದ ಕಾಲವನ್ನು ಹಾಳು ಮಾಡಬೇಡಿ, ಕೆಟ್ಟ ಯೋಚನೆ ಮಾಡಬೇಡಿ. ಈಗಾಗಲೇ ಹೇಳಿದಾಗೆ ಭೂಮಿ ದೇವಿ, ಅದು ಎಲ್ಲವನ್ನು ಕೊಟ್ಟಿದೆ. ಅದನ್ನು ಬೇಕಾದ್ರೆ ನೀವೇ ಅದನ್ನು ಏನಾದರೂ ಬೆಳೆಸಿ. ಇಷ್ಟನ್ನು ಹೇಳ್ತಾ ಇನ್ನೇನಾದ್ರು ಹೇಳಿಕೊಂಡ? ಇಲ್ಲಪ್ಪ, ಇನ್ನು ಏಕತ್ತುಂಟ. ಇದನ್ನು ಏನು ಸರಿ ಮಾಡಿದರೆ ಎಲ್ಲದಕ್ಕೂ ಒಳ್ಳೆಯದು, ಮಣ್ಣಿಗೂ ಸಹ ಒಳ್ಳೆಯದು. ಸಂಗೀತ ಕಲ್ತ್ರೆ ಮಣ್ಣು ಕೂಡ ಶುದ್ಧ ಆಗ್ತದೆ. ಸರಿ, ಶಾಸ್ತ್ರ ಹೇಳ್ತದೆ ಸಂಗೀತ ಕಲ್ತರೂ ಮಣ್ಣು ಉದ್ಧಾರ ಆಗುತ್ತೆ ನೋಡಿ. ಅಥವಾ ನಿಮಗೆ ಅನೇಕ ಸಂದರ್ಭಗಳಲ್ಲಿ ನಿಮಗೆ ಗೊತ್ತಿರ್ಬೋದು, ನಾವು ಯಾವಾಗ ತನ್ಮಯತೆ ಶ್ರದ್ಧೆಯಿಂದ ಕೆಲಸ ಮಾಡ್ತೇವೆ ಆವಾಗ ಇವ್ರು ಹೇಳಿದಾಗೆ ಮಣ್ಣು ಸಮೇತ ಹೊಂದಾದಿತ್ತು ಅಲ್ವಾ? ಆದ ಕಾರಣ ಅದರಲ್ಲಿ ಆ ವಿದ್ಯೆಯಲ್ಲಿ ನಮಗೆ ಪರಿಪೂರ್ಣತೆ ಸಾಧಿಸಲಿಕ್ಕೆ ಸಂಪೂರ್ಣವಾಗಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಿ. ಇದರಲ್ಲಿ ನನ್ನದು ಅಂತ ಹೇಳಿ ಬರಬಾರ್ದು. ನಾನು ಅಲ್ಲ, ನಾನಲ್ಲ, ಅಹಂ ಆಗ್ತದೆ. ಅಹಂ ಬಂದವನಿಗೆ ವಿದ್ಯೆ ಬರೋದಿಲ್ಲ. ಮಕ್ಕಳಿಗೆ ಆಗುವಾಗ ನಾನು ಅಂತ ಹೇಳ್ಬೋದು. ಈಗ ಶಾಲೆ ಮಕ್ಕಳಿದ್ದಾರೆ, ಈಗ ನನ್ನ ಮಕ್ಕಳು ಅಂತ ಹೇಳಿ ನಾವು ಹೇಳ್ಬೋದು. ದೂರಕ್ಕೆ ಹೋಗುವಾಗ ನಾವು ಅಂತ ಹೋಗ್ಬೇಕು, ಹತ್ತಿರಕ್ಕಾಗ ನಾನು. ಹೌದಲ್ಲ? ಸರಿ, ಖಂಡಿತ. ಈಗ ಈ ಸಂಗೀತಕ್ಕೆ ಅಂತ ಒಂದು ಪಠ್ಯ ಅಂತ ಉಂಟು. ಇಂಥದ್ದೇ ಓದಿಸ್ಬೇಕು, ಇಂತಿಷ್ಟೇ ಓದಿಸ್ಬೇಕು ಅಂತ ಏನೋ ಇಲ್ಲ, ಹಾಗೇನಿಲ್ಲ. ನಿಮಗೆ ಮನೋಧರ್ಮದಲ್ಲಿ ಎಷ್ಟು ಸಾಡ್ಬೋದು, ರಿಪ್ಯುಟೇಷನ್ ಆಗ್ಬಾರ್ದು ಸ್ವರಗಳು. ಎಕ್ಸಾಮಿನೇಷನ್ ಬೋರ್ಡೇ ಸರ್ಟಿಫಿಕೇಟ್ ಕೊಡ್ತಾರೆ ನೋಡಿ. ಭಾಳ ಒಂದು ಒಳ್ಳೆಯ ವಿಚಾರವನ್ನು ಹಂಚಿಕೊಂಡಿದ್ದೇವೆ. ಕೇರಳದಲ್ಲಿ ಗೊತ್ತಿಲ್ಲ, ಕರ್ನಾಟಕದಲ್ಲಿ ದಲಿತರಿಗೆ ಅಥವಾ ಹಿಂದುಳಿದವರಿಗೆ ಅಂತ ಸ್ಕಾಲರ್ಶಿಪ್ಗಳು ಮತ್ತೊಂದು ಇದೆ. ಇಲ್ಲಿ ಗೊತ್ತಿಲ್ಲ ನನಗೆ. ಸಂಗೀತಕ್ಕೆ ವಿಶೇಷವಾದ ಪ್ರಾಧಾನ್ಯತೆ ಇದೆ, ಗೊತ್ತಿಲ್ಲ. ಸಂಗೀತದಲ್ಲಿ ಸಾಧನೆ ಮಾಡಿ ಅದಕ್ಕೂ ಪ್ರಾಧಾನ್ಯತೆ ಇದೆ.
ಅದಕ್ಕೂ ಸ್ಕಾಲರ್ಶಿಪ್ ಕೊಡುವಂಥ ಪದ್ಧತಿ ಎಲ್ಲ ನನಗೆ ಸಿಕ್ಕಿದೆ 5,000 ರೂಪಾಯಿ ಸಿಕ್ಕಿದೆ. 75ನೇ ಇಸ್ವಿಯಲ್ಲಿ. ಹಾಂ ಹಾಂ, ನೋಡಿ ಅದು ನೋಡಿ ಮೊದಲು ಸಿಕ್ಕಿದೆ, ಈಗಿಲ್ಲ. ಈಗ ಕೊಡೋದೇ ಇಲ್ಲ ಅವರು, ಎಂಥದಕ್ಕೂ ಇಲ್ಲ. ಎಂಥದ್ದಿಲ್ಲ. ಇನ್ನೂ ಕೆಲವು ಏನಾದರೂ ಲೋಪದೋಷಗಳಿದೆ, ಅದನ್ನು ಸರಿಪಡಿಸಿ ಈ ಬೆನಕ ಆಸ್ಪತ್ರೆ ಇನ್ನೂ ಅತ್ಯಂತ ಉನ್ನತ ಇದಕ್ಕೆ ಹೋಗ್ಬೇಕು ಅನ್ನುವ ರೀತಿಯಲ್ಲಿ ಅಲ್ವಾ. ಮತ್ತೆ ಇದರಲ್ಲಿ ಒಂದು ವಿಷಯ ಅಂತ ಕೇಳ್ತೇನೆ, ಇದನ್ನು ಸರಿ ಕಲ್ತರೆ ಮಕ್ಕಳಿಗೆ ಹೇಳಿದರೆ ಅವರಿಗೆ ಒಂದು ನಮ್ಮ ಮೇಲೆ ಒಂದು ಒಳ್ಳೆಯ ಅಭಿಮಾನ ಇರ್ತದೆ. ಗುರು ಅಂತ ಹೇಳಿ ಒಂದು ಇದು ಇರ್ತದೆ. ಗುರು ಶ್ರದ್ಧೆ ಭಕ್ತಿಯಿಂದ ಕಲಿಯಿರಿ ಅಲ್ವಾ, ಸಾಧನೆ ಮಾಡಿ. ಬಹಳ ಸಂತೋಷ ಇದುವರೆಗೆ ನಮ್ಮೊಂದಿಗೆ. ಅದು ಮತ್ತೊಂದು ಎಂತ ಗೊತ್ತಿಲ್ಲ, ಕೆಲವು ಮಾಸ್ಟರ್ ಕಲಿಸ್ತಾರೆ 5, 6, 7 ವರ್ಷ ಒಂದು ಇದು ಬಾರಿಸಲಿಕ್ಕೆ ಬರಲಿಲ್ಲ ನಮಗೆ. ಈ 5, 6 ವರ್ಷ ಕಲಿತ ಮಕ್ಕಳು ನಮ್ಮಲ್ಲಿ ಈಗ ಬರ್ತಾರೆ, ಬೇರೆ ಕಡೆ ಇಲ್ಲಿ ಕಲ್ತವರು. ನಾನು ಹೇಳಿಕೊಡ್ತೇನೆ, ನಿಮ್ಮಾಗಿ ಕಲಿಸೋರು ಯಾರಿಲ್ಲ ಇಲ್ಲಿ ಅಂತ. ಅದಕ್ಕೆ ನಾವು ಏನು ಮಾಡ್ಲಿಕ್ಕೆ ಆಗ್ತದೆ. ಖಂಡಿತ ಈ ಪರಿಸರದಲ್ಲಿ ಮಾಧವ್ ಮಾಸ್ಟರ್ ಅಂದರೆ ಎಲ್ರಿಗೂ ಗೊತ್ತಿದೆ. ಅವರು ಸಂದೇಶ ಪ್ರತಿಷ್ಠಾನದ ಅಧ್ಯಾಪಕರು ಅಲ್ಲ, ಸಂಗೀತ ಅಧ್ಯಾಪಕರು ಹೆಚ್ಚಿನವರು ಹೇಳಿದ್ದು ನಾನು ಕೇಳಿದ್ದೇನೆ. ಏನೇ ಇರಲಿ, ತುಂಬ ಜನ ಶಿಷ್ಯ ವರ್ಗವನ್ನು ಹೊಂದಿದ್ದೀರಾ. ಅನೇಕರು ಈಗಲೂ ಗುರುತಿಸ್ತಾ ಇದ್ದಾರೆ, ಈಗಲೂ ನಿಮ್ಮನ್ನು ಅನೇಕರು ಕಂಡ್ರೆ ಗೌರವಿಸ್ತಾ ಇದ್ದಾರೆ. ಅದು ಶಿಕ್ಷಣಕ್ಕೆ ಸಿಗ್ತಕ್ಕಂಥ ನಿಜವಾದ ಗೌರವ ಅಂತ ಹೇಳ್ದ. ಇದುವರೆಗೆ ನಮ್ಮ ಮಾಹಿತಿಯೊಂದಿಗೆ ತಮ್ಮ ಅನುಭವದ ಮಾತುಗಳನ್ನು ಹಂಚಿಕೊಂಡು. ಈ ಕೆಲವರಿದ್ದಾರೆ ದೊಡ್ಡ MSc ದೊಡ್ಡ ಡಿಗ್ರಿ ಮಾಡಿದವರಿದ್ದಾರೆ, ಅವರಿಗೆ ನನ್ನ ಹತ್ರ ಯಾರೋ ಕಳಿಸಿದ್ದಾರೆ. ನನಗೆ ಇಂಥದ್ದು ಆಗಬೇಕಿತ್ತು, ಅವರು ವಿದ್ವತ್ ಆಗಿದ್ದಾರೆ, ಎಲ್ಲ ಆಗಿದೆ ಅವರಿಗೆ, ಈ ವಿಷಯ ಗೊತ್ತಿಲ್ಲ. ಸರಿ, ಏನು ಮಾಡ್ತೀರಿ? ಖಂಡಿತ. ಅಂದರೆ ಈ ಒಂದು ಕಲೆಯಲ್ಲಿ ನೀವೇ ಅದಕ್ಕೆ ನಾವು ಸಮಾಧಾನ ಅದು ಸ್ಟಡಿ ಮಾಡಿಕೊಳ್ಬೇಕು. ಹೇಗೆ ಒಟ್ಟಾರೆ ನಾನು ಡಿಗ್ರಿ ಇಟ್ಕೊಂಡ್ರೆ ಆಗುದಿಲ್ಲ. ಅಂದರೆ ಅಧ್ಯಾಪಕನಾದವನು ಸಮೇತ ತನ್ನ ವಿಷಯದ ಮೇಲೆ ಜ್ಞಾನವನ್ನು ಪಡಿಬೇಕು ಅಂತ ಹೇಳ್ತಾ ಇದ್ದೀನಿ. ಹೌದು, ಹಾಗೆಲ್ಲ. ಈಗ ಒಂದು ನೀವು ಮಾಸ್ಟರ್ ಆದರೆ ಕೆಲವು ಮಕ್ಕಳು ಕ್ವಶನ್ ಕೇಳಿದ್ರೆ ನಾವು ಆನ್ಸರ್ ಅಲ್ಲಿ ಕೊಡ್ಬೇಕು. ಅದು ಅದರಲ್ಲಿ ಹಾಗೆ ಉಂಟು, ಪುಸ್ತಕದಲ್ಲಿ ಹೀಗಂಟು. ಪುಸ್ತಕದ್ದು ಏನು ಬರುವುದಿಲ್ಲ, ಅಲ್ಲಿ ಬರ್ತದ ಇಲ್ಲ. ಕೆಲವರು ಹೇಳಿದ್ದಾರೆ, ರೇಡಿಯೋ ಆರ್ಟಿಸ್ಟ್ಗಳು ಕೇಳಿದ್ದಾರೆ, ಈಗ 2-3 ಸಲ ಕೇಳಿದೆ. ಅದು ಪುಸ್ತಕದಲ್ಲಿ ಉಂಟು ಮಾತ್ರ. ಸರಿ ಮಾಧವ್ ಮಾಸ್ಟ್ರೆ, ಪಠ್ಯತಿಲಜಾಲ ಮಾಧವ್ ಭಟ್ ಅವರು ಇದುವರೆಗೆ ತುಂಬ ತಮ್ಮ ಮನದಾಳದ ಮಾತುಗಳ ಮೂಲಕ ಸಂಗೀತ ಕ್ಷೇತ್ರದಲ್ಲಿ ನಡೆದಂಥ ಅವರ ಒಂದು ಸಾಧನೆ ಜೊತೆಗೆ ಎಲ್ಲರೂ ತಾವು ಸಂಗೀತವನ್ನು ಕಲೀಲಿಕ್ಕೆ ತಾವು ಅದನ್ನು ತನ್ಮಯತೆಯಿಂದ ತಮ್ಮನ್ನು ತಾವು ತೊಡಗಿಸಿಕೊಳ್ಳಿ ಎಂಬ ಮಾತನ್ನು ಹೇಳ್ತಾ, ಶ್ರದ್ಧೆ ಭಕ್ತಿಯಿಂದ ಅದರಲ್ಲಿ ದುಡೀರಿ ಎಂಬಂಥ ಮಾತನ್ನು ಹೇಳ್ತಾ ಬಂದಿದ್ದಾರೆ. ಅವರಿಗೆ ನಮ್ಮ ವಾಹಿನಿ ಪರವಾಗಿ ನಮಸ್ಕಾರ.